ಈಗ ಹಾಯ್ ಕೌಶಿಕ್, ಗುಡ್ ಮಾರ್ನಿಂಗ್ ಬೇಟಾ. ಕೌಶಿಕ ಹೇಳಪ್ಪ. ಲೆಟ್ಸ್ ಬಿಗಿನ್ ನೌ. ನೋಡಿ, ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ಸ್. ಈಗ ಅಸಂಪ್ಷನ್ಸ್, ಯು ನೋ ದ್ಯಾಟ್ ರೈಟ್? ಫಂಡಮೆಂಟಲ್ಸ್ ಲೈಕ್ ಇದಂತೂ ನಾವು ಫಾಲೋ ಮಾಡಬೇಕಿದೆ. ಇಲ್ಲಿ ಚೇಂಜಸ್ ಮಾಡೋದು, ಬದಲಾವಣೆ ಮಾಡೋದು, ಅಥವಾ ಇಫ್ ಯು ಆರ್ ಡೂಯಿಂಗ್ ಎನಿ ಕೈಂಡ್ ಆಫ್ ಆಲ್ಟ್ರೇಷನ್ ಅಮೆಂಡ್ಮೆಂಟ್ಸ್, ಯು ಹ್ಯಾವ್ ಟು ಸ್ಪೆಸಿಫೈ ಆರ್ ಎಲ್ಸ್ ಫಾಲೋ ಮಾಡ್ಕೋಬೇಕು. ಬಿಕಾಸ್ ನೋಡಿ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತೂ ನಾವು ಫಾಲೋ ಮಾಡಬೇಕಾಗತ್ತೆ, ಹೌದಲ್ಲ? ಎಸ್ ಅವ್ರನ್ನ ಬಚ್ಚು. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇಸ್ ಸಮಥಿಂಗ್ ಲೈಕ್ ವಿ ಹ್ಯಾವ್ ಟು ಫಾಲೋ ಅಟ್ ಎನಿ ಕಾಸ್ಟ್, ಹೌದಾ ಇಲ್ಲ? ಎರಡನೇದು ಕನ್ಸಿಸ್ಟೆನ್ಸಿ. ಎಸ್ ವಿ ಹ್ಯಾವ್ ಟು ಫಾಲೋ ಬಿಕಾಸ್ ಒಂದೇ ಥರದ ಮೆಥಡ್ ಅನ್ನು ಫಾಲೋ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಆಗುದಿಲ್ಲ. ಸರ್ ನೋಡಿ, ನೀನು ಕ್ಲಾಸ್ ಹೇಳಿ ನನಗೆ ಹೇಳಿ. ಅಕ್ರೂವಲ್ ಬೇಸಿಸ್ ಇದಂತೂ ಏನಾಗಿದೆ, ಅಕ್ರೂವಲ್ ಬೇಸ್ ಮೇಲೆ ಯಾವ್ದಿದಾವೆ? ಪ್ರಿಯಾರಿಸಿಟಿ ಇದೆ, ಎರಡನೇ ಪಾಯಿಂಟ್ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಇದೆ, ಆಮೇಲೆ ಕಾಸ್ಟ್ ಕಾನ್ಸೆಪ್ಟ್ ಇದೆ, ರೈಟ್? ಸೊ ಅಂದ್ರೆ ಏನು ಸರ್, ಈ ಫಂಡಮೆಂಟಲ್ ಆಫ್ ಅಕೌಂಟಿಂಗ್ ಅಸಂಪ್ಷನ್ ಯಾವುದಪ್ಪ? ಗೋಯಿಂಗ್ ಕನ್ಸರ್ನ್, ಕನ್ಸಿಸ್ಟೆನ್ಸಿ, ಅಕ್ರೂವಲ್. ಹಾಗಿದ್ರೆ ಅಬೌಟ್ 3 ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬಿನ್ ಆಲ್ರೆಡಿ ಎಕ್ಸ್ಪ್ಲೇನ್ ನಾವು ಮಾಡಿದೀವಿ. ಇಫ್ nothing has been written about the fundamentals of accounting assumption in the finance document, then it is assumed ಮಾಡಿದೀವಿ. ಏನಂತ? if they are not saying about the fundamentals, ಯಾವುದು 3 ಅದಾವೆ, ಗೋಯಿಂಗ್ ಕನ್ಸರ್ನ್, ಕನ್ಸಿಸ್ಟೆನ್ಸಿ ಮತ್ತೆ ಅಕ್ರೂವಲ್. ಇದರ ಬಗ್ಗೆ ಏನು ಸ್ಪೆಸಿಫಿಕ್ ಮೆನ್ಷನ್ ಮಾಡಿಲ್ಲ. ವಾಟ್ ವಿ ಹ್ಯಾವ್ ದಟ್ ಇಟ್ ಅಸ್ಯೂಮ್ ಮಾಡಿರ್ತೀವಿ. ಏನಂತ? ಹೌದಪ್ಪ, ದೇ ಹ್ಯಾವ್ ಆಲ್ರೆಡಿ ಫಾಲೋಡ್ ಇನ್ ದೇರ್ ಪ್ರಿಪರೇಷನ್ ಆಫ್ ಫೈನಾನ್ಸ್. ಅಂದ್ರೆ ಬೈ ಅಂಡ್ ಯು ಹ್ಯಾವ್ ಟು ಫಾಲೋ ಇಟ್, ಮ್ಯಾಂಡೇಟರಿ, ಕಂಪಲ್ಸರಿ ಇದೆ, ಹೌದಲ್ಲ? ಬಿಕಾಸ್ ನಾವು ಡಿಸ್ಕಸ್ ಮಾಡಿದ್ವಿ, ಗೋಯಿಂಗ್ ಕನ್ಸರ್ನ್, ಕನ್ಸಿಸ್ಟೆನ್ಸಿ ಮತ್ತೆ ಅಕ್ರೂವಲ್ ಸಮಥಿಂಗ್ ಇಸ್ ರಿಕ್ವೈರ್ಡ್. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಾನೆ ಇದು ತಗೊಳ್ಳಬೇಕಂತ, ಅದು ನೀವು ಬಿಟ್ಟಿರಂದ್ರೆ ರೀಸನ್ ಹೇಳಬೇಕಾಗುತ್ತೆ, ರೈಟ್? ಈಗ ತಗೊಳ್ತಾ ಇದ್ರೆ ಅಂದ್ರೆ ಯು ಹ್ಯಾವ್ ನಾಟ್ ಸಪೋಸ್ ಟು ಸೇಟ್ ಡಾಕ್ಟರ್ ಸರ್, ಡಾಕ್ಟರ್ ಅಂದ್ರೆ ಏನಪ್ಪ? ಸ್ಟ್ಯಾಂಡರ್ಡ್ ಪ್ರೊಸೀಜರ್, ದಟ್ ಪ್ರೊಸೀಜರ್ ಹ್ಯಾವ್ ಟು ಫಾಲೋ. ಇಫ್ ಯು ಆರ್ ನಾಟ್ ಫಾಲೋವಿಂಗ್, ಯು ಹ್ಯಾವ್ ಟು ಮೆನ್ಷನ್ ದಟ್, ರೈಟ್? So however, if any of the above fundamentals accounting assumption is not followed, then the fact should be specifically disclosed why you are not following. But 99% case ಅಲ್ಲಿ follow ಮಾಡಮಾಡ್ತಾರಲ್ಲ, 100% definitely that concept ಅದಾವಲ್ಲ ಯಾವಿದೆ. ಬಚ್ಚಾ, ನನ್ನ ಡಾಗ್ ಸೌಂಡ್ ಕ್ಲಿಯರ್ ಆಗಿದೆ? My voice is clear? ಕೌಶಿಕ್ ಹೋಗೋಣ. ಸೊ ಹಾಗಿದ್ರೆ ಕ್ವಶನ್ಸ್ ಇದರಾಗಿನ ಕ್ವಶನ್ ಕೇಳ್ತಾರೆ. ಬಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ರೈಟ್? ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್, ಕ್ವಾಲಿಟೀಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಇದು ಕೂಡ ಹೇಳ್ಕೊಡ್ತೀನಿ ಇವತ್ತು. ಅಂಡ್ ವಿಲ್ ಟ್ರೈ ಟು ಫಿನಿಶ್ ಆಲ್ ದೀಸ್ ಅಂಡ್ ವಿಲ್ ಟೇಕ್ basic questions, very important questions, because this chapter carries 10% of your syllabus, sometimes even 15%. 15% ಮಾರ್ಕ್ಸ್ ಬಂದ ಬರ್ತದೆ ಅದಾಗ. ಥಿಯರಿಟಿಕಲ್ ಫ್ರೇಮ್ವರ್ಕ್ ಹ್ಯಾಸ್ 12 marks, times 10 marks, sometimes 8 marks ಕೇಳ್ತಾರೆ. Qualitative, not this one. Financial statement. ನೋಡಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆ? ವಾಟ್ ಎಕ್ಸಾಕ್ಟ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಹಾನಪ್ಪ, ಫುಲ್ಲು ಅಂದ್ರೆ ಇಲ್ಲಿ ಹೀಗೆ ಕಾಣ್ತಾ ಇಲ್ವಾ? ಓಕೆ, ರಿಲೀಸ್ ಮಾಡ್ಬೇಕಾ ಈಗ? ಬಚ್ಚೋ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಈಗ ಇದಾದ್ಮೇಲೆ ಕ್ವಶನ್ಸ್ ಅಂಡ್ ಡಿಸ್ಕಸ್ ಮಾಡೋಣ. ಬಟ್ ಶುರು ಮಾಡಿದ ಪ್ರಿಂಟ್ ಔಟ್ ನೋಡಿ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆಲ್ಲ, ಇದರದ್ದು ಮೇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ್ದು ಬರುತ್ತೆ? ಪ್ರಾಫಿಟ್ ಅಂಡ್ ಲಾಸ್ ಬರುತ್ತೆ, ಬ್ಯಾಲೆನ್ಸ್ ಶೀಟ್ ಬರುತ್ತೆ, ಆಮೇಲೆ ಕ್ಯಾಶ್ ಫ್ಲೋ ಬರ್ತೈತಿ, ಸೋ ಮೆನಿ ರೇಷಿಯೋಸ್ ಬರ್ತವೆ, ಅನಲೈಸಿಸ್ ಬರ್ತವೆ. ಅಂದ್ರೆ ದ ಏಮ್ ಆಫ್ ಅಕೌಂಟಿಂಗ್ ಈಸ್ ಟು ಕೀಪ್ ದ ಸಿಸ್ಟಮ್ಯಾಟಿಕ್ ರೆಕಾರ್ಡ್ಸ್ ಆಫ್ ಅಸೆಸಿಂಗ್ ದ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂಡ್ ಫಿನಾನ್ಷಿಯಲ್ ಪೊಸಿಷನ್ ಆಫ್ ಎನಿ ಬಿಸ್ನೆಸ್ ಅಂಡ್ ಟು ಕಮ್ಯುನಿಕೇಟ್ ದ ರಿಲೆವೆಂಟ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಟು ದ ಇಂಟ್ರೆಸ್ಟೆಡ್ ಯೂಸರ್ಸ್. ಈಗ ಮೇನ್ ಕೆಲಸ, ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಏನಮ್ಮ? ಅಕೌಂಟಿಂಗ್ ಉದ್ದೇಶ ಏನು? ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಗಿದೆ, ಏನ್ ಟ್ರಾನ್ಸಾಕ್ಷನ್ ಆಗಿದ್ದಾವೆ, ಏನೇನು ವ್ಯವಹಾರ ಮಾಡಿದ್ದಾರೆ, ಅವ್ರದ್ದು ಸ್ಥಿತಿಗತಿ ಏನಿದೆ, ವಾಟ್ ಈಸ್ ದೇರ್ ಪೊಸಿಷನ್, ರೈಟ್? ಇದು ಎದರದು? ಒಂದು ಆರ್ಗನೈಸೇಷನ್ದು. ಅದ್ರ ಇನ್ಫಾರ್ಮೇಶನ್ ಯಾರ್ಯಾರಿಗೆ ಬೇಕಲ್ಲ ಅವ್ರಿಗೆ ಸರಿಯಾಗಿ ಕೊಡೋದು, ಹೌದೋ ಇಲ್ಲ? ಎಸ್ ಆರ್ ನೋ?
ಹಾಗಿದ್ದರೆ financial statement are basic means through which management of an entity makes public communication, right, of the financial information along with the subject quantity. And company, organization, with the help of the financial statement, they show that we are this much strong. Is profit ಮಾಡ್ತೀವಿ, ಇದು ನಮ್ಗೆ ಇಷ್ಟು ಅಡ್ವಾಂಟೇಜ್ ಇದೆ, ನಾವು ಮಾರ್ಕೆಟ್ ಇಷ್ಟು ಕವರ್ ಮಾಡಿವಿ, ಇಷ್ಟು ಸೇಲ್ ಮಾಡ್ತಿದ್ದೀವಿ, ಇಷ್ಟು ರೆವೆನ್ಯೂ ಆಗ್ತಾ ಇದೆ ಅಂದ್ರೆ ಏನು ಸರ್? ನೋಡಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಥ್ರೂ ಏನಾಗುತ್ತೆ, ಆರ್ಗನೈಸೇಷನ್ ಪಬ್ಲಿಕ್ ಕಮ್ಯುನಿಕೇಟ್ ಮಾಡುತ್ತೆ. ಯಾವುದೇ ಒಂದು ಕಂಪನಿ ಪ್ರಾಫಿಟ್ ಆಗಿದೆ, ದೊಡ್ಡ ಕಂಪನಿ, ಯಾವಾಗ ಹೇಳ್ತೀವಿ ನಾವು? ವೆನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ವೆರಿ ಸ್ಟ್ರಾಂಗ್. ಆ ಕಂಪನಿ ಹೌದ್ಲಿಪ್ಪ ಲಾಸ್ ಆಗಿದೆ ಅಂದ್ರೆ ಏನಾಗ್ತೈತಿ? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಸ್ ಶೋಯಿಂಗ್ that they are into loss because of the position of the company ಗೊತ್ತಾಗುತ್ತೆ. ಅಂದ್ರೆ what I'm saying is that ಏನಪ್ಪ ಅದು? Okay, they are structured financial representation of financial position and performance of enterprises to have a record of all the business transactions and also to determine whether all these transactions are resulted in either profit or loss for the particular period. All the entities, all the organizations will prepare financial statement and balance sheet, profit and loss account, cash flow, similar to that. But why we are preparing? Very simple to know exactly the status, position of the company. Ultimately, ade alva iga end ಏನು? If they are performing well means the financial statements are showing exact good result, good position. If they are not performing well means financial position is very worst, right? They may be incurring loss. ಅಂದ್ರೆ ಏನು? ಏನಾಗುತ್ತೆ ಇಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ದಿಂದನೇ ನಮ್ಗೆ ಗೊತ್ತಾಗುತ್ತೆ ಒಂದು ಕಂಪನಿ ಇದೆಯಲ್ಲ, ಆ ಕಂಪನಿ ಎಷ್ಟು ಪ್ರಾಫಿಟ್ ಆಗಿದೆ, ಆ ಕಂಪನಿ ಎಷ್ಟು ಸ್ಟ್ರಾಂಗ್ನೆಸ್ ಇದೆ, ಸಾಲ್ವೆನ್ಸಿ ಪೊಸಿಷನ್ ಏನಿದೆ, ಪ್ರತಿಯೊಂದರಲ್ಲಿ ಡೀಟೇಲ್ ಆಗಿ ಗಾಟ್ ಮಾಡవచ్చు. ನಾವು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಲಾಸ್ಟ್ ಪಾರ್ಟ್ ಇದೆ. ಇದಾದ ಮ್ಯಾಗೆ ವಿಲ್ ಡಿಸ್ಕಸ್ ದ PYQs, previous question papers ಕೇಳಿದ್ದಾರೆ. ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ದಟ್ ಒನ್ ಬೈ ಒನ್. ಈಗ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅದಂತ ಎಕ್ಸೈಟ್ಮೆಂಟ್ ಇದೆ ನಿಮಗೆ. ಬಟ್ ಕ್ವಶನ್ ಏನ್ರ ಕೊಡ್ಲಿ ಅವ, ವಾಟ್ ಎವರ್ ದ ಕ್ವಶನ್ ದೇ ಆಸ್ಕ್, ಅವರ್ ಜಾಬ್ ಇಸ್ ಟು ಮೇಕ್ ಶೂರ್ ದಟ್ ವಿ ಶುಡ್ ಬಿ ಇನ್ ಅ ಪೊಸಿಷನ್ ಟು ರೈಟ್ ಇಟ್. ಗೆಟಿಂಗ್ ಮೈ ಪಾಯಿಂಟ್? ಡೈಲಿ ಹೋಗ್ತಾ ಇರುತ್ತೆ, ಸಿಲೆಬಸ್ ಮುಗಿತಾ ಇರುತ್ತೆ. ಬಟ್ ವಾಟ್ ಐ ವಾಂಟ್ ಇಸ್ ದಟ್ ಬಚ್ಚ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಫೋಕಸ್ ಮಾಡಬೇಕು. ನನಗೆ ಇದು ಅರ್ಥ ಆಗಿದೆ, ನಾನು ಇದು ಬರೀತೀನಿ ಅಂತ ಯಾವ್ದು ರೀತಿ ಬರಬೇಕಂತ ತೋರಿಸ್ಕೊಡ್ತೀನಿ ನಾನು. ಶೋ ದಟ್ ಹೌ ಟು ರೈಟ್ ಆಲ್ ದ ಕ್ವಶನ್. ನೋಡಿಕಲ್ ಪಾಯಿಂಟ್ ಅಲ್ವಾ? ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ the data, the information, whatever we have in profit and loss account, balance sheet and all in financial statement, what are the characteristics? The ಲಕ್ಷಣಗಳು ಏನಪ್ಪ? So qualitative characteristics are attributed that makes the information provided in the financial statement useful to ultimately ಯಾರಿಗೆ ಅಕೌಂಟ್ಸ್ ಗೊತ್ತಿಲ್ಲ, those who don't know the accountancy, ಅವರು ಈಸಿಲಿ ಇಲ್ಲೇ ಗೊತ್ತು ಮಾಡ್ತಾರೆ, ರೈಟ್? ಅಂದ್ರೆ ಏನು? ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಈ ರೀತಿ ಪ್ರೆಸೆಂಟ್ ಮಾಡಬೇಕು. ಯಾರು ಅದನ್ನು ಓದ್ತಾ ಇದಾರಲ್ಲ, ಹೂವರ್ ಇಸ್ ರೀಡಿಂಗ್ ಆರ್ ಗೋಯಿಂಗ್ ಥ್ರೂ ಇಟ್ ಇನ್ಫಾರ್ಮೇಶನ್, ದೇ ಶುಡ್ ಬಿ ಇನ್ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಗೊತ್ತಾಯ್ತಲ್ಲ? ಅಂದ್ರೆ ಏನು ಸರ್? ಈಗ ದ ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿನಾನ್ಷಿಯಲ್ ಸಿಸ್ಟಮ್. ಏನಪ್ಪ? ಅಂಡರ್ಸ್ಟ್ಯಾಂಡಬಿಲಿಟಿ. ಸೆಕೆಂಡ್, ರಿಲೆವೆನ್ಸ್ ಇರಬೇಕು. ಥರ್ಡ್, ರಿಲಯಬಿಲಿಟಿ. ಫೋರ್ತ್, ಕಂಪೇರಬಿಲಿಟಿ. Fifth, materiality, faithful representation, substances over the form, neutrality, prudence, and the lastly full, fair and adequate disclosure, completeness, right? So idella idave clearly. So we'll finish all that now one by one and we'll complete this chapter and we'll start with the previous question papers. Pacho, ready? ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆಯಲ್ಲ, ಈಗ ನಾಳೆ ನೀವು CA ಆಗಬೇಕಾಗತ್ತೆ, ಬಿಕಾಸ್ ಮಾಡಕ್ ಕುಂತೀನಿ ಈಗ. Whatever the is, we have to become a chartered accountant. ಇನ್ನೊಟ್ಟು ಕೊಟ್ಟು ಈಗ ನೀವು ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ, ಅದು ಅಂಡರ್ಸ್ಟ್ಯಾಂಡ್ ಆಗಬೇಕು. ಅದು ಅರ್ಥನ ಆಗ್ತಾ ಇಲ್ಲಪ್ಪ, ಏನು ಇನ್ಫಾರ್ಮೇಶನ್ ಇದೆ, ಇಫ್ ಯು ಆರ್ ಫೈಂಡಿಂಗ್ ಡಿಫಿಕಲ್ಟಿ ಟು ಅಂಡರ್ಸ್ಟ್ಯಾಂಡ್, ಅಗೇನ್ ಅ ಬಿಗ್ ಕ್ವಶನ್ ಮಾರ್ಕ್ ಆಗುತ್ತೆ, ಏನು ಮಾಡಿದಾರಂತ. ಅದಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ದಿ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಸ್ ದಟ್ ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡೇಬಲ್ ಬೈ ದಿ ಯೂಸರ್. Whoever want to reuse it, right? They should understand it, right?
For this purpose, it is assumed that user have reasonable knowledge of business. First of all, financial statement ಹೆಂಗಿರುತ್ತೆ, business to business change ಇರುತ್ತೆ, ಹೌದು ಇಲ್ಲ? Financial information business to business change ಇರುತ್ತೆ. ಈಗ ನಂದು ಒಂದು ಕೋಚಿಂಗ್ ಅಕಾಡೆಮಿ ಇದೆ, ನಮ್ದು ಇನ್ಫಾರ್ಮೇಶನ್ ಬೇರೆ ಇರುತ್ತೆ, ಇಲ್ಲಿ ಸ್ಟೂಡೆಂಟ್ಸ್ ಬರ್ತೈತಿ, ಫೀಸ್ ಬರ್ತೈತಿ. ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಪೇಷಂಟ್ ಬರ್ತಾರೆ, ಅಲ್ಲಿ ಫೀಸ್ ಬರುತ್ತೆ, ಅಲ್ಲಿ ಎಕ್ಸ್ಪೆನ್ಸ್ ಇರ್ತದೆ. ಒಂದು ಬ್ಯಾಂಕ್ ಇದೆ, ಅಲ್ಲೇ ಕಸ್ಟಮರ್ಸ್ ಬರ್ತಾರೆ, ಡಿಪಾಸಿಟ್ ಎಕ್ಸ್ಪೆನ್ಸ್. ಅಂದ್ರೆ ಏನು, ಯಾರು ಇನ್ಫಾರ್ಮೇಶನ್ ಓದ್ತಾ ಇದ್ದಾರೆ, whoever is reading information, right, they should have a knowledge of the business. ಈ ಕೋಚಿಂಗ್ ಅಕಾಡೆಮಿ ಬಗ್ಗೆ ನಾಲೆಜ್ ಇರಬೇಕು, ಬ್ಯಾಂಕ್ ಬ್ಯಾಂಕ್ ಅದಾಗ ನಾಲೆಜ್ ಇರಬೇಕು, ಹಾಸ್ಪಿಟಲ್ ನಾಲೆಜ್ ಇರಬೇಕು. ಅದು ಬಿಟ್ಟು ನಾಲೆಜ್ ಇಲ್ದ ನನಗೆ ಬ್ಯಾಂಕಿಂದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಓದಿರಪ್ಪ ನಂಗೆ ಅರ್ಥ ಆಗಂಗಿಲ್ಲ, ಬಿಕಾಸ್ ದೇ ಹ್ಯಾವ್ ಡಿಫರೆಂಟ್ ಅಸೆಟ್ಸ್ ದೇರ್. ಎಸ್ ಸರ್, ನೋ ಎಕ್ಸ್ರೇ ಮಷೀನ್ ಇರ್ತೈತಿ, ಅದು ಇದು, ಸೋ ಮೆನಿ ಟೂಲ್ಸ್ ದೇ ಹ್ಯಾವ್, ಬಟ್ ಇಲ್ಲ ಅದು ಬಚ್ಚು ವಾಟ್. ಈಗ ಚಾರ್ಟೆಡ್ ಅಕೌಂಟೆಂಟ್ ನೀವು ಆದ್ಮೇಲೆ ಏನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅದು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಬೇಕು. ಮತ್ತೆ ಯಾರು ಆ ಇನ್ಫಾರ್ಮೇಶನ್ ಅನ್ನು ರೀಡ್ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ದೇ ಶುಡ್ ಹ್ಯಾವ್ ನಾಲೆಜ್ ಆಫ್ ಬಿಸ್ನೆಸ್. Got it? So economic activities and accounting and the study of information with a reasonable. The information about the complex matter, yes, there are some of the information about the complex matter that should be included in the financial statement because of its relevance to the economic decision making. Complex matter ಯಾವುದು ಸರ್, ಸ್ವಲ್ಪ ಇನ್ ಡೆಪ್ತ್ ಇಲ್ಲಿ ನಾಲೆಜ್ ಕೊಡಬೇಕಾಗುತ್ತೆ. ಬಿಕಾಸ್ ನೋಡಿ, ಎಕನಾಮಿಕ್ ಆಕ್ಟಿವಿಟಿಗೆ ರಿಲೇವೆಂಟ್ ಇದೆ ಅಂದ್ರೆ ಏನಾಗುತ್ತೆ, ಯುಟಿಲೈಸೇಷನ್ ಆಫ್ ವೆಲ್ತ್, ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ದ ಪಾರ್ಟ್ ಆಫ್ ದಿ ಬಿಸ್ನೆಸ್, ಹೌದು ಇಲ್ಲ? ಸ್ವಲ್ಪ ಒಂದು ರಿಲೆವೆಂಟ್ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ ಇನ್ ಡೆಪ್ತ್. Need of the user should not be excluded, cannot be excluded, because wherever there is a complex matters are there, that should be given in a note. So ಇದರ ಅರ್ಥ ಇದು ಅಂತ ಗೊತ್ತಾಗಿದೆಯಾ? ಈಗ ಕೋಚಿಂಗ್ ಬೇಡ, ಈಗ ಐ ಸೇ ದ್ಯಾಟ್ ಈಗ ನಿಮ್ಗೊಂದು ಟ್ರಾನ್ಸ್ಪೋರ್ಟ್ ಕಂಪ್ನಿ ಇದೆ, ಈಗ ಟ್ರಾನ್ಸ್ಪೋರ್ಟ್ ಕಂಪ್ನಿ ಬಸ್ಸಸ್ ಅದಾವೆ. ಈಗ ಬಸ್ದಲ್ಲಿ ನಿಮ್ದು ಯಾವುದೋ ಇಂಜನ್, ಪಿಸ್ಟನ್, ಬ್ಲಾಕ್ ಪಿಸ್ಟನ್ ಏನೋ ಆಗಿದೆ, ಟು ಟೆಲ್ ದ್ಯಾಟ್ ಇದು ರಿಪೇರಿ ಅಲ್ಲ, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾಕಂದ್ರೆ ಬ್ಲಾಕ್ ಪಿಸ್ಟನ್ ಇಂಜನ್ ಸಂಬಂಧಪಟ್ಟಿದ್ದು ನಾನ್ ರಿಕರಿಂಗ್ ನೇಚರ್ ಅಂತ ಬರಿಬೇಕಾಗುತ್ತದೆ. ಕಾಂಪ್ಲೆಕ್ಸ್ ಮ್ಯಾಟರ್ ಇರ್ತಾವಲ್ಲ. ಈಗ ಒಂದು ಬ್ಯಾಂಕ್ ಇದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಇರುತ್ತೆ ಅಂದ್ರೆ ಏನ್ರಿ, ಬ್ಯಾಂಕ್ದಲ್ಲಿ ಲೋನ್ ಕೊಟ್ಟಿದ್ದಾರೆ, ಸಾಲ ಕೊಟ್ಟಿದ್ದಾರೆ, ವಾಪಸ್ ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ದಟ್ ಇಸ್ NPA ಆಗ್ಬಿಡ್ತದೆ. NPA ಅಂದ್ರೆ NPO ಅಂದ್ರೆ ಏನ್ರಿ, NPA ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಸೊ NPO ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಬಿಕಾಸ್ ಇವ್ರು 6 ಮಂತ್ ದುಡ್ಡು ಲೋನ್ ತಗೊಂಡಿದ್ದಾರೆ, ವಾಪಸ್ ಪೇ ಮಾಡಲ್ಲ ಅಂತ. ಸೊ ಅಂತ ಎಲ್ಲ ಕಾಂಪ್ಲೆಕ್ಸ್ ಮ್ಯಾಟರ್ ಏನಾಗುತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಟ್. ವಾಟ್ ಎ ಪಾಯಿಂಟ್, ಅದು ಬರ್ತದೆ ಸಿಚುವೇಶನ್, ಬ್ಯಾಂಕ್ ಟು ಬ್ಯಾಂಕ್, ಕಂಪನಿ ಟು ಕಂಪನಿ, ಆರ್ಗನೈಸೇಷನ್ ಬರುತ್ತೆ, ರೈಟ್? ಸೊ that should be, it should not be explained merely on the ground that it may be too difficult to understand. ಟೆಕ್ನಿಕಲ್ ಟರ್ಮ್ ಅಂತಲ್ಲ, ಎಲ್ಲಿ ಬೇಕಾಗೋದ್ರಲ್ಲಿ ತೋರಿಸಬೇಕಾಗುತ್ತೆ. ವಾಟ್ ಎ ಪಾಯಿಂಟ್. ಈಗ ನಮ್ಮ ಕಡೆ ಟೆಕ್ನಿಕಲ್ ಟರ್ಮ್ ಡೆಕ್ಸ್ ಇರ್ತವೆ, ಎಲ್ಲ ಇದೆ, ಬಟ್ ಯೂಶುವಲಿ ಯು ಹ್ಯಾವ್ ಟು ಶೋ ಎಕ್ಸಾಕ್ಟ್ಲಿ. ಗೊತ್ತಾಗಿದೆಯಾ? ಸೊ ಅಂದ್ರೆ ಏನ್ರಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದಲ್ಲ, ದ್ಯಾಟ್ ಶುಡ್ ಬಿ ರಿಲೆವೆಂಟ್ ಇರಬೇಕು, ಈಸಿ ಟು ಅಂಡರ್ಸ್ಟ್ಯಾಂಡ್ ಇರಬೇಕು. ಕಾಂಪ್ಲೆಕ್ಸ್ ಮ್ಯಾಟರ್ ಎಲ್ಲೆಲ್ಲಿದೆ ಅದು ಕೂಡ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. How to disclose all those. Got it? Next ಏನು ಸರ್, ಈಗ ರಿಲೆವೆನ್ಸ್. ಇನ್ಫಾರ್ಮೇಶನ್ ಏನಿದೆಯಲ್ಲ ರಿಲೆವೆಂಟ್ ಇರಬೇಕಾಗುತ್ತೆ. ಅಂದ್ರೆ ಏನ್ರಿ ಸರ್, ನೋಡಿ ಈಗ ಇನ್ಫಾರ್ಮೇಶನ್ ಮಸ್ಟ್ ಬಿ ರಿಲೆವೆಂಟ್ ಟು ದ ಡಿಸಿಷನ್ ಮೇಕಿಂಗ್ and need of the user. Information have the quality of the relevance when the influencer the economic decision by user, helping them evaluate the past, present and future events, or confirming or correcting their past evaluation also. Sir, ಅಂದ್ರೆ ಏನು ಕೇಳ್ರಿ. ಈಗ ನಿಮಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದಾವೆ, ಹೀಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆಯಲ್ಲ ಇದು ರಿಲೆವೆಂಟ್ ಇರಬೇಕು. ರಿಲೆವೆಂಟ್ ಟು ವಾಟ್? ಈಗ ಲಾಸ್ಟ್ ಇಯರ್ ಏನ್ ಇನ್ಫಾರ್ಮೇಶನ್ ಇತ್ತು, ರಿಲೆವೆಂಟ್ ಟು ದಾಟ್ ಓನ್ಲಿ ಈ ವರ್ಷ ಇರಬೇಕು ಇನ್ಫಾರ್ಮೇಶನ್. ಲಾಸ್ಟ್ ಇಯರ್ ಪಾಸ್ಟ್ ಕಂಪೇರ್ ಮಾಡಲಿಕ್ಕೆ ವಿತ್ ದ ಪ್ರೆಸೆಂಟ್, ಅಂಡ್ ಆನ್ ದಟ್ ಬೇಸಿಸ್ ಆಲ್ಸೋ ವಿ ಕ್ಯಾನ್ ಟೇಕ್ ಡಿಸಿಷನ್ ಆನ್ ದಿ ಫ್ಯೂಚರ್, ರೈಟ್? ಅಂದ್ರೆ ಏನ್ ಸರ್, ಈಗ ಇಲ್ಲಿ ಒಂದು ಇನ್ಫಾರ್ಮೇಶನ್ ಇದೆ, ಒಂದು ಬಿಸ್ನೆಸ್ ಇದು, ಇಲ್ಲಿ ಇನ್ಫಾರ್ಮೇಶನ್ ಅದೇ ಬಿಸ್ನೆಸ್ ಇರ್ಬೇಕಲ್ಲ, ಸೇಮ್ ಮ್ಯಾಟರ್ ಇರಬೇಕು. ಅದು ಬಿಟ್ಟು ನೀವು ಮ್ಯಾಟರ್ ಮೆಥಡ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ರಿಲೆವೆಂಟ್ ಇರಬೇಕು, ಇದರದ ಕಂಟಿನ್ಯೂಟಿ ಇರಬೇಕಾಗುತ್ತೆ. Assume that if you are in 2023,
24ದಲ್ಲಿ ಅದರ ಕಂಟಿನ್ಯೂ ಇರಬೇಕಾಗುತ್ತೆ. ಇಲ್ಲಿ ಓಪನಿಂಗ್ ಸ್ಟಾಕ್ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಓಪನಿಂಗ್ ಸ್ಟಾಕ್ ಆಗಿರಬೇಕು. ಇಲ್ಲಿ ಅಸೆಟ್ಸ್ ಅಗೇನ್ ಕ್ಯಾರಿ ಫಾರ್ವರ್ಡ್ ಆಗಿರಬೇಕು. ಹೌದಲ್ಲ? ಇಫ್ ದೇರ್ ಇಸ್ ಎನಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ದಟ್ ಶುಡ್ ಬಿ ಪೇಡ್ ಹಿಯರ್. ಸಿಮಿಲರ್ಲಿ ಏನಾಗುತ್ತೆ, ಅದು ಫ್ಯೂಚರ್ದಾಗ ರಿಫ್ಲೆಕ್ಟ್ ಆಗುತ್ತೆ. What is point? Getting a point. So that is why ಬಚ್ಚಾ ರಿಲೆವೆನ್ಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಈಗ ನಾನು ಸಿಲೆಬಸ್ ಕಲ್ಸಾಕ್ತೀನಿ, ಸಿ ಎ ಫೌಂಡೇಶನ್ ಕಲಿಸಬೇಕು. 3-4 ಬುಕ್ ತಗೊಂಡು ನಂದು ಬುಕ್ ತಗೊಳ್ರಿ, ನಿಮ್ದು ಬುಕ್ ತಗೊಳ್ರಿ ಅಂದ್ರೆ ನಾಳೆ ಎಕ್ಸಾಮ್ದಾಗ ಇದ್ರಂಗಿಂದ ಬರ್ತಲ್ಲ ಕ್ವಶನ್ಸ್, ಅದ್ರಿಂದ ಬರಂಗಿಲ್ಲ. ಅವ್ರು ಅದಕ್ಕೆ ಮುಂಚೆ ಹೆಂಗಿರ್ತದ, ಪ್ರೀವಿಯಸ್ಲಿ ಟು ಗೆಟ್ ಕ್ವಶನ್ ಫ್ರಮ್ ಎನಿ ಆಫ್ ದಿ ಬುಕ್. ಅವಾಗ ನಾವು ಬುಕ್ ತಗೋತಿದ್ವಿ 1500, 2000, 3000 ಕೊಟ್ಟು. ಈಗ ಒಂದು ಸ್ಟಾರ್ಟ್ ಮಾಡ್ಬಿಡ್ರಿ, ಇಷ್ಟ ಫಾಲೋ ದ ಮಾಡಲ್, ನಾಟ್ ಮೋರ್ ದನ್ ದ್ಯಾಟ್. ಎಲ್ಲ ಇದೆ ಅದ್ರಾಗ, ಟೆನ್ಷನ್ ಇಲ್ಲ ನಿಮಗೆ. ಗೆಟ್ ದ ಬುಕ್, ದಟ್ಸ್ ಇಟ್. ಅಂದ್ರೆ ಏನ್ ಸರ್, ಈಗ ದ ಪ್ರಿಡಿಕ್ಟಿವ್ ಅಂಡ್ ಕನ್ಫರ್ಮೇಟಿವ್ ರೋಲ್ ಆಫ್ ಇನ್ಫಾರ್ಮೇಶನ್ ಆರ್ interrelated. For example, information about the current level and structure of the asset holding has the value of user when they endeavor to predict ability of the enterprises to take the advantage of opportunity and its ability to react adverse situations. ಏನಾಗುತ್ತೆ ಇಲ್ಲಿ ರಿಲೆವೆನ್ಸ್ ಇನ್ಫಾರ್ಮೇಶನ್ ಇದೆಯಪ್ಪ ಅಂದ್ರೆ, ಯಾವ ಸನ್ನಿವೇಶದಲ್ಲಿ there is any situation, there is any position where the organization is in big trouble, ಅಲ್ಲಿಂದ ಯಾವ ರೀತಿ ನಾವು ಕಮ್ ಬ್ಯಾಕ್ ಮಾಡ್ಕೋಬಹುದು ವಿತ್ ದ ರಿಲೆವೆಂಟ್ ಇನ್ಫಾರ್ಮೇಶನ್ ಬರ್ತೈತಿ. ಹೌದು ಇಲ್ಲ? ಈಗ ರೀಸೆಂಟ್ಲಿ ಏನಾಗಿತ್ತು, ಎಕ್ಸಾಂಪಲ್ ರೀಸೆಂಟ್ಲಿ ವಾಟ್ ಹ್ಯಾಪನ್ಡ್ ಇಸ್ ದಟ್, ಕನೆಕ್ಟ್ ಮಾಡಿಲ್ಲ ಅದಕ್ಕೆ ಆಗುತ್ತದು. ಕನೆಕ್ಟೆಡ್ ನಾವು. ಈಗ ನೋಡಿ, ರೀಸೆಂಟ್ಲಿ ಏನಾಯ್ತಪ್ಪ ಅಂದ್ರೆ ಪ್ಯಾಂಡಮಿಕ್ ಆಗಿತ್ತು. ಅವಾಗ ಎಷ್ಟೋ ಕಂಪನಿದವರು ತಮ್ಮ ಎಂಪ್ಲಾಯೀಸ್ ತೆಗೆದು, ರೈಟ್. ಬಟ್ ಟಾಟಾ ಏನ್ ಮಾಡಿತು, ಕೆಲಸ ಇಲ್ಲದ್ರೆ ಏನ್ ಮಾಡಿದ್ರು, ಪೇಡ್ ದ ಸ್ಯಾಲರಿ ಫಾರ್ ದೆಮ್. ಓಕೆ, ನೋ ದಟ್ ಟಾಟಾ ಕಂಪನಿ ಸ್ಟ್ಯಾಂಡ್ ಆಗಿದೆ ಎಂಪ್ಲಾಯ್ ಹತ್ರ, ವಾಪಸ್ ಹೋಗಾಗತ್ತದು, ಕೆಟ್ಟದಾಗಿದೆ, ವಾಪಸ್ ಬಂದ ಬರುತ್ತೆ. So what they have done is that they maintain their employee by paying the salary. ಮನ್ಯಾಗ ಕುಂದರಿ ನೀವು ಸ್ಯಾಲರಿ ಕೊಡ್ತೀವಿ. ಎಂಪ್ಲಾಯ್ದಾಗ ಏನ್ ಬಂತು, ಮೈ ಗಾಡ್, ನಮ್ಮ ಇವ್ರು ಇದ್ದಂಗಪ್ಪ ಇದು ಟಾಟಾ ಅಂತ. ಈಗ ದೇ ಆರ್ ರಾಕಿಂಗ್ ಆಟೋಮೊಬೈಲ್ ಇಂಡಸ್ಟ್ರಿ, ಏರ್ ಇಂಡಿಯಾ ತಗೊಂಡ್ರು, ಹೌದು ಇಲ್ಲ? ಮತ್ತೆ ಇವನ್ ದೇ ಆರ್ ಲಾಂಚಿಂಗ್ ಸೋ ಮೆನಿ ಪ್ರಾಡಕ್ಟ್ ನಾವು. ಬಚ್ಚೋ ಅಂದ್ರೆ ಟಾಟಾದ ಇನ್ಫಾರ್ಮೇಶನ್ ಹೆಂಗಿದೆ ಅಂದ್ರೆ, they have maintained a very strong cash balances. They know that they have a lot of assets that utilize ಮಾಡ್ಲಿಕ್ಕೆ ಏನು ಮಾಡ್ತಾರೆ, trained employees ಇದ್ದಾರೆ. ಏನೇ ಪಾಯಿಂಟ್. ಮತ್ತೆ ಯಾವುದೇ ಸಿಚುವೇಶನ್ ಬಂದ್ರು ಕ್ಯಾಶ್ ಬ್ಯಾಲೆನ್ಸ್ ಇದ್ದ ಕಾರಣ they managed to get out of that bad situation. ಗೊತ್ತಾಗಿದೆಯಾ? ಅದೇ ರೀತಿ ಏನಾಗುತ್ತೆ ಅಂದ್ರೆ ರಿಯೋ ಅಕಾಡೆಮಿ, ಬಟ್ ಏನಾಗುತ್ತೆ, ದಟ್ ಇಸ್ ವಾಟ್, ಯಾವುದೇ ಸಿಚುವೇಶನ್ ಬಂದು, ಈಗ ನೋಡ್ರಿ ಲಾಕ್ಡೌನ್ ಇತ್ತು, ಎಲ್ಲ ಕೋಚಿಂಗ್ ಕಡೆ ಬಂದಿತ್ತು. ಲಕಿಲಿ ವಿ ಹ್ಯಾವ್ ಕ್ರಿಯೇಟೆಡ್ ಅವರ್ ಯೂಟ್ಯೂಬ್ ಚಾನಲ್. ಅವಾಗ ಸ್ಟೂಡೆಂಟ್ ಭಾಳ ಚಾಲು ಮಾಡಿಬಿಟ್ರು, ಸಾಡ್ ಇನ್ ಸೋ ಮೆನಿ ಆರ್ಗನೈಸೇಷನ್. ನಮ್ಗೆ ಸ್ಟೂಡೆಂಟ್ ಬಂದು ಅಟ್ಯಾಚ್ ಆದ್ರು, ನಾಟ್ ಓನ್ಲಿ ಇನ್ ಧಾರವಾಡ, ಅಕ್ರಾಸ್ ಕರ್ನಾಟಕ ಸ್ಟೂಡೆಂಟ್ ಇದೆಲ್ಲ. ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಏನಾಗುತ್ತೆ ಇರ್ತಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನಂತ, ಕಂಪನಿದು ಅಬಿಲಿಟಿ ಎಷ್ಟಿದೆ. ಪ್ರಿಡಿಕ್ಟಿವ್ ಅಂಡ್ ಕನ್ಫರ್ಮೇಟಿವ್ ರೋಲ್ ಆಫ್ ಇನ್ಫಾರ್ಮೇಶನ್ ಆರ್ ಇಂಟರ್ರಿಲೇಟೆಡ್. ಅಂದ್ರೆ ಏನು, ಪ್ರಿಡಿಕ್ಷನ್ ಅಂದ್ರೆ ಏನಪ್ಪಾ, ಅದು ಪ್ರಿಡಿಕ್ಟ್ ಮಾಡ್ತಾರೆ ಭವಿಷ್ಯದಲ್ಲಿ ಏನಾಗ್ಬೋದು ಅಂತ. ಕನ್ಫರ್ಮ್ ಇವು ಕಡೆ ಇದ್ದಿದೆ, ಇದರಿಂದ ನಾವು ಹೇಳ್ಬೋದು. ಪ್ರಿಡಿಕ್ಟಿವ್ ಸರಿಯಾಗಿ ಕಲ್ತೀರಿ, ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀರಾ ಬುಕ್ದಾಗಿಂದು, ಪ್ಲಸ್ ನಿಮ್ಮ ಆನ್ ಯುವರ್ ಓನ್ ಯೋಗನು ಕ್ರಿಯೇಟ್ ಸಮ್ ಸೆಂಟೆನ್ಸಸ್ ನೋಟ್ಸ್ ಮಾಡ್ತಾ ಇದ್ದೀರಾ. ಪೊಸಿಷನ್ ಹೆಂಗಿದೆ ಅಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಕಲ್ತೀರಾ, ಕನ್ಫರ್ಮ್ ಆಯ್ತಿದ್ದು. ಇದರಿಂದ ಮಾಡೋದಿಲ್ಲ ಸಿ ಎ ಫೌಂಡೇಶನ್ ಪಾಸ್ ಆಗ್ತೀವಿ ಅಂತ, ಸಮಥಿಂಗ್ ಲೈಕ್ ದಟ್. ದ ಪ್ರಿಡಿಕ್ಟಿವ್ ಅಂಡ್ ಕನ್ಫರ್ಮೇಟಿವ್ ರೋಲ್ ಆಫ್ ಇನ್ಫಾರ್ಮೇಶನ್. ಇನ್ಫಾರ್ಮೇಶನ್ ಇದೆಯಲ್ಲ ಅದು ಸರಿಯಾಗಿರ್ಬೇಕು, ಕನ್ಫರ್ಮ್ ಇರಬೇಕು. ಹೌದಪ್ಪ, ಎಷ್ಟು ಅಸೆಟ್ಸ್ ಇದಾವೆ, ಇದೆಲ್ಲ ಪೊಸಿಷನ್ ಇದೆ. ಅಂಡ್ ಇಂಟರ್ರಿಲೇಟೆಡ್. ಫಾರ್ ಎಕ್ಸಾಂಪಲ್, ಇನ್ಫಾರ್ಮೇಶನ್ ಅಬೌಟ್ ದಿ ಕರೆಂಟ್ ಲೆವೆಲ್, ಇವಾಗ ಏನಿದೆಯಲ್ಲ, ಅಂಡ್ ಅವ್ರದ್ದು ಏನು ಸ್ಟ್ರಕ್ಚರ್ ಆಫ್ ದಿ ಅಸೆಟ್ ಹೋಲ್ಡಿಂಗ್ ಹ್ಯಾಸ್ ದ ವ್ಯಾಲ್ಯೂ ದಟ್ ವೆನ್ ದೇ ಎಂಡಿವರ್ ಟು ದ
endeavor to predict the ability of the enterprises to take advantages of opportunity and its ability to react on if there is any adverse. Got it? That is relevance we are talking about. The same information plays a conformity. What is conformity role? Confirm ಆಗಿ ಹೇಳ್ತೀವಿ, ಹೌದು ನಾ ಪಾಸ್ ಆಗ್ತೀನಿ ಏನಾಗಲಿ ಅಂತ, ಹೌದಪ್ಪ ನಾವು ಪ್ರಾಫಿಟ್ ಮಾಡ್ತೀವಿ, ಹೌದಪ್ಪ ನಾವು ಪರ್ಫಾರ್ಮ್ ಮಾಡ್ತೀವಿ ಇನ್ ರೆಸ್ಪೆಕ್ಟ್ ಆಫ್ ಪಾಸ್ಟ್ ಪ್ರಿಡಿಕ್ಷನ್. ಪಾಸ್ಟ್ ಓದ್ ನಾವು ಇಷ್ಟು ಚೆನ್ನಾಗಿ ಮಾಡಿದ್ವಿ, ಇಷ್ಟು ಚೆನ್ನಾಗಿ ಓದಿವಿ, ದಟ್ಸ್ ವಾಟ್ ಪಾಸ್ಟ್ ಪ್ರಿಡಿಕ್ಷನ್. ಫಾರ್ ಎಕ್ಸಾಂಪಲ್, ದ ವೇ ಇನ್ ವಿಚ್ ಎಂಟರ್ಪ್ರೈಸ್ ವುಡ್ ಬಿ ಸ್ಟ್ರಕ್ಚರ್ಡ್ ಆರ್ ಔಟ್ಕಮ್ ಪ್ಲಾನ್ ಆಪರೇಷನ್. ನೋಡಿ, ಇದೆಲ್ಲ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಅಂದ್ರೆ ಡೆಫಿನೆಟ್ಲಿ ಇನ್ಫಾರ್ಮೇಶನ್ ಇದೆಯಲ್ಲ, ಇನ್ಫಾರ್ಮೇಶನ್ ಒಂದು ಲೆವೆಲ್ದಾಗ ಹೋಗಿ ನಿಮಗೆ ಪ್ರಾಫಿಟ್ ಕೊಡಂಗಿಲ್ಲ. ಇನ್ ದ ಎಂಡ್ ಅಲ್ಲಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಪರ್ಫಾರ್ಮ್ ಮಾಡಿದ್ದನ್ನ ನಾವು ರೆಕಾರ್ಡ್ ಮಾಡ್ತೀವಿ. ಅದು ಬಿಟ್ಟು ಪರ್ಫಾರ್ಮ್ ಮಾಡಲಾರ್ದು ನಾವು ಮಾಡಿಫೈ ಮಾಡಕ್ಕೆ ಬರಂಗಿಲ್ಲ. ಅಲ್ಲಿ ನಾವು 10 ಸೇಲ್ ಮಾಡಿ ಇಲ್ಲಿ 1,000 ಸೇಲ್ ಮಾಡಿದ್ರೆ ಆಗಂಗಿಲ್ಲ, ತಪ್ಪಾಗುತ್ತಲ್ಲ, ಆಗುತ್ತಲ್ಲ. ನೆಕ್ಸ್ಟ್ ಏನ್ ಸರ್? ಈಗ ನೆಕ್ಸ್ಟ್ ರಿಲಯಬಿಲಿಟಿ. ಮ್ಯೂಟ್ ಮಾಡಪ್ಪ ಕಾರ್ತಿಕ, ಕೌಶಿಕ. ರಿಲಯಬಿಲಿಟಿ ಅಂದ್ರೆ ಏನು? ಎಷ್ಟು ರಿಲಯಬಲ್ ಇದೆ, ಎಷ್ಟು ಭರೋಸೆ ಮಾಡ್ತೀರಿ ಅದ್ರ ಮೇಲೆ ನೀವು. ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಮಿಸ್ಇನ್ಫಾರ್ಮೇಶನ್ ಆಗಬಾರ್ದು, ಫ್ರಾಡ್ ಆಗಬಾರ್ದು. ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಎಲ್ಲರೇ ಯು ಕೆನಾಟ್ ಮಿಸ್ಫಿಗರ್ ಮಾಡಬಾರ್ದು ಅಲ್ಲ. ಅದೇ 1,000 1 ಲಕ್ಷ ಬರೀಬಾರ್ದು. ಇನ್ಫಾರ್ಮೇಶನ್ ಏನಿದೆ ಅದು ಸತ್ಯವಾಗಿರ್ಬೇಕು, ತಪ್ಪಿರಬಾರ್ದು. ಎರಡನೇ ಪಾಯಿಂಟ್ ಅಂದ್ರೆ ಏನ್ ಸರ್? ಯೂಸ್ಫುಲ್ ಇನ್ಫಾರ್ಮೇಶನ್ ಮಸ್ಟ್ ಆಲ್ಸೋ ಬಿ ರಿಲಯಬಲ್. ಇನ್ಫಾರ್ಮೇಶನ್ ಹ್ಯಾಸ್ ಅ ಕ್ವಾಲಿಟಿ ಆಫ್ ರಿಲಯಬಿಲಿಟಿ. ಭರೋಸೆ ಎಷ್ಟು ಮಾಡ್ತೀರಾ ನೀವು? ಯಾ ಮನುಷ್ಯ ಭಾಳ ಒಳ್ಳೇದನಲ್ಪ, ಅವ್ನು ಸುಳ್ಳು ಹೇಳಂಗಿಲ್ಲ, ನನ್ನ ಮ್ಯಾಗ ಭರೋಸೆ ಇದೆ. ಬಾಯಿ ಬಿಟ್ರೆ ಸುಳ್ಳು ಹೇಳಾಕ್ತಾರ, ನಾನು ನನ್ನ ಮ್ಯಾಗ ಭರೋಸೆ ಮಾಡಂಗಿಲ್ಲ, ಯಾವಾಗ ಕೈ ಕೊಡ್ತಾನೆ ಗೊತ್ತಾಗಿಲ್ಲ. ರಿಲಯಬಿಲಿಟಿ ಇಲ್ಲ. ಇಟ್ ಇಸ್ ಫ್ರಮ್ ಮಟೀರಿಯಲ್ ಎರರ್, ತಪ್ಪಿಲ್ಲದ್ರಾಗ. ಅಂಡ್ ಬೈ ಒನ್ ಸೈಡ್ ಆರ್ಗನೈಸ್. ನೋಡಿ, ನಾ ಹೇಳಿದ್ರೆ ಎಂಟಿಟಿ ಕಾನ್ಸೆಪ್ಟ್ ಅಂದ್ರೆ ಏನು? ನಾವು ಅಕೌಂಟೆಂಟ್ ಆಗಿ ಬಿಸ್ನೆಸ್ ಮ್ಯಾನ್ ಕೇಳಂಗೇ ಇಲ್ಲ, ಹೌದಲ್ಲ? ಓನರ್ ಕೇಳಂಗೇ ಇಲ್ಲ, ನಾವು ಬಿಸ್ನೆಸ್ ಬಗ್ಗೆ ವಿಚಾರ ಮಾಡ್ತೀವಿ. ಅಂದ್ರೆ ಅನ್ಬೇಸ್ ಇರ್ಬೇಕದು. ಅದ್ರ ಮ್ಯಾಗ ಯಾವುದೇ ತರದ ಫೋರ್ಸ್ ಇರಬಾರ್ದು, ಇನ್ಫಾರ್ಮೇಶನ್ ಮ್ಯಾಗ ಮೋಡಿಫೈ ಮಾಡಕ್ ಹೋಗ್ಬಾರ್ದು. ಅಂಡ್ ಕ್ಯಾನ್ ಬಿ ಡಿಪೆಂಡೆಂಟ್ ಅಪಾನ್ ಬೈ ಯೂಸರ್. ಈಗ ರೀಸೆಂಟ್ ಆಗಿತ್ತು ಬೈಜೂಸ್ ಏನಾಗಿತ್ತು, ಅವ್ರು ಪ್ರೆಷರೈಸ್ ಮಾಡಿದ್ರು ಡೆಲೈಟ್ ಮ್ಯಾಗೆ ಚೇಂಜ್ ಮಾಡಿ ಇನ್ಫಾರ್ಮೇಶನ್ ಅಂತ. ಅವ್ರು ಮಾಡಿಲ್ಲ. ಅಕಸ್ಮಾತ್ ಆಗಿ ಬೈಜೂಸ್ ಏನಾರ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸಿದ್ರೆ ಏನಾಗ್ತಿತ್ತು? ಡಿಲಾಯ್ಟ್ ಒನ್ ಆಫ್ ದ ರೆಪ್ಯೂಟೆಡ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್, ಬಿಗ್ ಫೋರ್ ಅಂತ. ಅದಕ್ಕೆ ಇದು ರೆಪ್ಯುಟೇಷನ್ ಹಾಕ್ತಿಲ್ಲ. ಆಮೇಲೆ ಏನಾಗಿದ್ದು? ಡಿಲಾಯ್ಟಿಗೆ ಎಲ್ಲ ಕ್ಲೈಂಟ್ ಹೋಗ್ಬಿಡ್ತಿದ್ದು, ಭರೋಸೆ ಮಾಡಕ್ ಹೋಗ್ಬಾರ್ದು. ಡಿಲಾಯ್ಟ್ ಬೈಜೂಸ್ ಒಂದು ಕ್ಲೈಂಟ್ ನೋಡಕ್ ಹೋಗಿ ಎಲ್ಲ ಕ್ಲೈಂಟ್ ತಗೋತಿತ್ತು. ಫಸ್ಟ್ ಆಫ್ ಆಲ್ ಮಾಡಕ್ ಹೋಗ್ಬಾರ್ದು. ಆಗಿತ್ತಲ್ಲ ಸತ್ಯಮ್ದಾಗ ಏನ್ ನೋಡಿದ ನಾವು ಎಲ್ಲ ಮಾಡ್ಬಿಟ್ಟಾರ, ಅಕೌಂಟ್ಸ್ ಆಗಿ ಎಲ್ಲ ಹೇರಾಫೇರಿ ಮಾಡಿದ್ದ. ಇಟ್ ವಾಸ್ ನಾಟ್ ರಿಲಯಬಲ್ ಇನ್ಫಾರ್ಮೇಶನ್. ಅವಾಗ ಏನಾಯ್ತು? ಬಂದದಲ್ಲ ಕಂಪನಿ ಅಕ್ವೈರ್ ಮಾಡೋದು, ಅದಕ್ಕೆ ರಾಮಲಿಂಗ ರಾಜು ಏನ್ ನಾವು ಏನಿದೆ ಎನ್ಇಟಿ ಕಾನ್ಸೆಪ್ಟ್ ಆಗಿ ಹೆಂಗಿತ್ತು? ನಾವು ಒಂದದ ಕೇಳಂಗೇ ಇಲ್ಲ, ಕೈ ತೋಡ್ರಿಪ್ಪ ಎಷ್ಟೈತೆ ನೋಡಿ, ನಂಗೇನು ನಾ ತಗೊಂಡಿಲ್ಲ ಇದೆ. ಬಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಎಲ್ಲ ಸರಿಯಾಗಿ ಬರ್ತೀನಿ, ಇದನ್ನ ಬಿಟ್ಟು ಹೋಗ್ತೇನೆ. ಅಕಸ್ಮಾತ್ ಆಗಿ ನೀವು ಅವ್ರ ಮಾತು ಕೇಳಿ ಇನ್ಫಾರ್ಮೇಶನ್ ಇರ್ರಿಲಯಬಲ್ ಇದ್ರೆ, ರಿಲಯಬಿಲಿಟಿ ಇಲ್ಲಪ್ಪ, ಟ್ರಸ್ಟ್ ಇದೆ ಅಷ್ಟು ಅಂದ್ರೆ ಅಲ್ಟಿಮೇಟ್ಲಿ ನೀವು ಜಿಲ್ಲ ಹೋಗ್ತಿರ್ತಾರೆ. ಆ ಓನರ್ ಅಂತ ಹೋಗ್ತಾನೆ, ತೊಗೊಂಡು ಹೋಗ್ತಾನೆ ಅಲ್ಲಿ. ಎಸ್, ವೆನ್ ಐ ವಾಸ್ ವರ್ಕಿಂಗ್ ಫಾರ್ ಒನ್ ಇಂಡಿಯನ್ ಕಂಪನಿ, ಅದೇ ಅಕೌಂಟೆಂಟ್ ಆಗಿದ್ದೀನಿ ನಾನು. ಅವ ಅಲ್ಲಿ ಬ್ರಾಂಚ್ ಬಂದಿರ್ಲಿ ಚಲ್ತಾಲಿ ಅಂತ. ಚಲ್ತಾಲಿ ಎಲ್ಲ ನಾಳೆ ಹೆಚ್ಚು ಕಮ್ಮಿ 4 ಜನ ಹೋಗಿ ಮಾಡಿಲ್ಲ ಅಲ್ಲಿ ಜಾಬ್ ಇದೆ ಅಕೌಂಟೆಂಟ್ಸ್. ಇಲ್ಲ ಹೋಗೋಕ್ಕಿಂತ ಮುಂಚೆ ಬಿಫೋರ್ ಲಿವಿಂಗ್ ದ ಜಾಬ್ ವಿಲ್ ಅಪ್ಡೇಟ್ ದಮ್. ಅವನು ಬಾಸಿಗೆ ಹೇಳ್ಬಿಡ್ತೇವೆ ಮಾಡ್ತಾನಂತ, ಒಂದು ಜಾಬ್ ಹೋಗುತ್ತೆ. ಅಂದ್ರೆ ಏನು, ಬಚ್ಚು ನಿಮ್ಮಾಗಿ ಬಹಳ ಡಿಪೆಂಡ್ ಇರ್ತಾರೆ. ದಟ್ ಇಸ್ ವಾಟ್ ಎರರ್ ಫ್ರೀ ಇರಬೇಕು, ಮತ್ತೆ ಅನ್ಬಯಾಸ್ ಇರಬೇಕು. ಅಂಡ್ ಕ್ಯಾನ್ ಬಿ ಡಿಪೆಂಡೆಂಟ್ ಬೈ ಅಪಾನ್ ಬೈ ಯೂಸರ್ that which either purport to the present reasonable be or other. What they are saying is that information should be reliable. ಇದರಲ್ಲಿ ಎರರ್ಸ್ ಇರಬಾರ್ದು, ಇದರಲ್ಲಿ ಮಿಸ್ಟೇಕ್ಸ್ ಮಾಡಬಾರ್ದು, ಇದರಲ್ಲಿ ಇಂಟೆನ್ಷನಲ್ ಎರರ್ಸ್ ಇರಬಾರ್ದು. ಒಂದು ಚಾಪ್ಟರ್ ಬರ್ತೈತೆ ನಿಮಗೆ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ, ಮಸ್ತ್ ಇದೆ ಚಾಪ್ಟರ್. ಬಟ್ ಇನ್ಫಾರ್ಮೇಶನ್ ರಿಲಯಬಲ್ ಇಲ್ಲ ಅಂದ್ರೆ ಆ ಚಾಪ್ಟರ್ ಗೊತ್ತಾಗುತ್ತೆ ನಿಮಗೆ ಮಾಡ್ತಾರೆ. ಇನ್ಫಾರ್ಮೇಶನ್ ಮೇ ಬಿ ರಿಲೆವೆಂಟ್, ಬಟ್
So unreliable in nature, or representation that is recognized may be potentially misleading. ಯಾವುದೇ ಇನ್ಫಾರ್ಮೇಶನ್ ಮಿಸ್ಲೀಡ್ ಮಾಡ್ತಾ ಇದೆ ಅಂದ್ರೆ, right? For example, if the validity and amount of the claim for damage under legal action against the enterprises are highly uncertain, may be inappropriate for the enterprises to recognize the amount of the claim in the balance sheet. ಸರ್ ಅಂದ್ರೆ ಏನು? ಈಗ ನೀವೊಂದು ಆರ್ಗನೈಸೇಷನ್ ಇದೆ, ಒಂದು ಆರ್ಗನೈಸೇಷನ್ ಇದೆ ನಿಮ್ದು, ನೀವು ಡ್ಯಾಮೇಜ್ ಕೇಳಾಗ್ತಿರಲಿ, ಲಾಸ್ ಅಲ್ಲಿ ಕ್ಲೇಮ್ ಮಾಡ್ತೀರಿ ನೀವು, ಇವ್ರ ತಪ್ಪದಿಂದ ನಮ್ಗೆ ಲಾಸ್ ಆಗಿದೆ, 2 ಕೋಟಿ ನಾನು ಡಿಫಾಮೇಷನ್ ಕೋರ್ಟ್ ಹಾಕ್ತೀನಿ, ಕೇಸ್ ಹಾಕ್ತೀನಿ ಅಂತ 2 ಕೋಟಿ ಬರ್ತೈತಿ ನಿಮ್ಗೆ, ಜಜ್ಮೆಂಟ್ ಆದ್ಮೇಲೆ ನೋಡ್ಬೇಕಾದ್ರೆ ಯು ಕೆನಾಟ್ ಶೋ ದ್ಯಾಟ್ ರೈಟ್ ಇನ್ ಅಕೌಂಟ್ಸ್, ಡ್ಯಾಮೇಜಿಗೆ ನಂಗೆ 2 ಕೋಟಿ ಅಮೌಂಟ್ ಬರುತ್ತೆ ಅಂತ. ಅದೇ ರೀತಿ ನಿಮ್ಗೆ ಯಾರ ಕೇಸ್ ಹಾಕಿದ ನಿಮಗೆ ಅವಾಗ ಕೂಡ ಅಷ್ಟೇ ಅಲ್ವಾ? But what I'm saying is that it is inappropriate to show that kind of amount in the balance sheet. Although it may be appropriate to disclose the amount when it is claim. The amount ಬಂದ ಮ್ಯಾಗೆ ನೀವು ಕ್ಲೇಮ್ ಹಾಕಬಹುದು. ಅದೇ ರೀತಿ ಏನಾಗುತ್ತೆ, ನಿಮ್ದು ಇನ್ನು ಅಸೆಟ್ಸ್ ಏನದಾವಲ್ಲ ಅದೇ ಹೇಳ್ತಾನಲ್ಲ ನೋಡಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗೆ, ಕಾಸ್ಟ್ ಕಾನ್ಸೆಪ್ಟ್ದಾಗ ನಾವು ಎಕ್ಸ್ಪೆಕ್ಟೆಡ್ ಲಾಸ್ ಅನ್ನು ಏನ್ ಮಾಡ್ತೀವಿ, ನಾವು ರೆಕಾರ್ಡ್ ಮಾಡ್ತೀವಿ, ಎಕ್ಸ್ಪೆಕ್ಟ್ ಪ್ರಾಫಿಟ್ ಅನ್ನು ರೆಕಾರ್ಡ್ ಮಾಡಂಗಿಲ್ಲ. ಅದೇ ಟೋಲ್ಡ್ ಯು ಯೆಸ್ಟರ್ಡೇ ರೈಟ್ ಸರ್, ನಾನು ಭವಿಷ್ಯ 5 ವರ್ಷ ಆದ್ಮೇಲೆ ನಾನು 3 ವರ್ಷ ಆದ್ಮೇಲೆ ನಾನು ಸಿ ಆಗ್ತೀನಿ, ನಾವು ಆಗ ಲಕ್ಷಾಂಗಲೆ ಗಳಿಸ್ತೀನಿ, ಗಾಂಜಿ ಹೋಗಿ ಲೋನ್ ಕೊಡ್ತಾರೆ ಅವರು. ಸಿಮಿಲರ್ಲಿ ಯಾವುದು ಪ್ರಾಫಿಟ್ ಆಗೇ ಇಲ್ಲ, ಯಾವುದು ನಿಮಗೆ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಇದೆ ರೀ, ಬಟ್ ಆಕ್ಚುಲಿ ಹ್ಯಾವ್ ನಾಟ್ ಗಾಟ್ ಇಟ್ ಅಂತದೆಲ್ಲ ತೋರಿಸ್ತಾಗತ್ತಲ್ಲ. ಅದೇ ರೀತಿ ಬಹಳ ಇದಾವೆ, ದೇ ಆರ್ ಸೋ ಮೆನಿ ಥಿಂಗ್ಸ್. ಎಕ್ಸ್ಪೆನ್ಸಸ್ ಅನ್ನ ಸರಿಯಾಗಿ ತೋರಿಸಬೇಕಾಗುತ್ತೆ, ಇನ್ಕಮ್ ಆಲ್ಸೋ ಯು ಶುಡ್ ಶೋ ರಿಯಲಿಸ್ಟಿಕ್ ಇರಬೇಕು, ಅಂಡ್ ಫೇರ್ ವ್ಯೂ ಇರಬೇಕು, ಅಂಡ್ ಫೇರ್ ವ್ಯೂ ಇರಬೇಕು. ನೆಕ್ಸ್ಟ್ ಏನ್ ಸರ್, ಕಂಪೇರಬಿಲಿಟಿ. ಕಂಪೇರಬಿಲಿಟಿ ಅಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ಹೆಂಗಿದೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎಂಟರ್ಪ್ರೈಸ್ ದೋ ದ ಟೈಮ್ ಇನ್ ಆರ್ಡರ್ ಟು ಐಡೆಂಟಿಫೈ ರೈಟ್ ಟ್ರೆಂಡ್ಸ್ ಇನ್ ದ ಫಿನಾನ್ಷಿಯಲ್ ಪೊಸಿಷನ್, ಪರ್ಫಾರ್ಮೆನ್ಸ್, ಕ್ಯಾಶ್ ಫ್ಲೋ. ಯೂಸರ್ ಮಸ್ಟ್ ಬಿ ಏಬಲ್ ಟು ಕಂಪೇರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಡಿಫರೆಂಟ್ ಎಂಟರ್ಪ್ರೈಸಸ್. ಈಗ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ನಾವು ಇನ್ವೆಸ್ಟ್ ಮಾಡಿರಿ, ಇನ್ನೊಂದು ಹಾಸ್ಪಿಟಲ್ ಇದೆ, ಅಲ್ಲಿ ಇನ್ವೆಸ್ಟ್ ಮಾಡಿರಿ, ಆ ಹಾಸ್ಪಿಟಲ್ ಪ್ರಾಫಿಟ್ ಮಾಡ್ತಾ ಇದೆ, ನೀವು ಎಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಪ್ರಾಫಿಟ್ ಮಾಡ್ತಾ ಇಲ್ಲ ಅಂದ್ರೆ ಕಂಪೇರ್ ಮಾಡಬೇಕು, ಯಾವ್ದೆಲ್ಲ ಕಾರಣಕ್ಕೆ ಇದು ಮಾಡ್ತಾ ಇಲ್ಲಪ್ಪ. ಎರಡನೇ ಪಾಯಿಂಟ್ ಅಂದ್ರೆ ಏನು, ವೆರಿ ಸಿಂಪಲ್ ಬಚ್ಚು. ಈಗ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಂದ ಒಂದು ಗೊತ್ತಾಗುತ್ತೆ, ಈಗ ತಗೊಳ್ರಿ, ಈಗ ನಿಮಗೆ ಮೋಸ್ಟ್ ಪ್ರಾಬ್ಲಿ ಇದ್ರ ಮ್ಯಾಗ ಟೆಸ್ಟ್ ತಗೋತೇನೆ ನಾನು, ರೈಟ್? ಈಗ ಟೆಸ್ಟ್ ತಗೊಂಡ ಮ್ಯಾಗೆ ಗೊತ್ತಾಗತ್ತೆ ಯಾರು ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾರೆ, ಯಾರು ಪರ್ಫಾರ್ಮ್ ಏನ್ ಕಂಪೇರ್, ರೈಟ್? ಅದೇ ರೀತಿ ಆರ್ಗನೈಸ್ 3 ಜನ ಇದ್ರಾಗೆ ಇರ್ತೀರಿ, ನೀವು ಸಿ ಎ ಫೌಂಡೇಶನ್ದಾಗೆ ಇರ್ತೀರಿ, ಸಿ ಎ ಫೌಂಡೇಶನ್ ಎಕ್ಸಾಮ್ ಕೊಡ್ತೀರಿ, ಹೌದಲ್ಲ? ಈಗ ಆನ್ಲೈನ್ ಸ್ಟೂಡೆಂಟ್ಸ್ ಆಯ್ತು, ಎಸ್ ಸರ್ ನಾವು. ಸೊ ಅಂತ ಸನ್ನಿವೇಶ ಇನ್ ದಟ್ ಪೊಸಿಷನ್ ಟು ಫೈಂಡ್ ಔಟ್ ಕಂಪೇರಬಿಲಿಟಿ, ಕಂಪೇರ್ ಮಾಡಕ್ಕೆ ಗೊತ್ತಾಗುತ್ತೆ, ರೈಟ್? ಅಂದ್ರೆ ಸರ್ ಮಸ್ಟ್ ಬಿ ಏಬಲ್ ಟು compare the financial statement of different organizations in order to evaluate their relative financial position, performance, cash flow, right? The organization here also we have put 100 crores, here also we have 100 crores, but idu profit kadime ಮಾಡ್ತಾ ಇದೆ, ಇದು ಪ್ರಾಫಿಟ್ ಜಾಸ್ತಿ ಮಾಡ್ತಾ ಇದೆ ಅಂದ್ರೆ ಯಾವ್ದೆಲ್ಲ ಕಾರಣ? ಇವ್ರದ್ದು ಅಸೆಟ್ಸ್ ಏನಿದಾವೆ, ಇವ್ರದ್ದು ಲಾಯಬಿಲಿಟಿ ಏನಿದಾವೆ, ದಟ್ ಇಸ್ ಆಲ್ಸೋ ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ, ರೈಟ್? Hence, the measurement and discipline of the financial effect, like transactions and other events, must be carried out with a consistency, right, throughout the enterprise and over the time, right? So these are the comparable. Next, materiality. You know what exactly the materiality, right? So, but your relevance information is affected by materiality. Information is a material, modified, situation. Yesterday I told you what materiality is. If it is misstatement, that is omission, errors they make, could influence the economic decision. So, materiality means what, my dear student? Very simple. Materiality means depends upon the size and item of the errors judged in the particular of its misstatements. ಈಗ ಒಂದು ಮಾತು ಕೇಳ್ರಿ, ಈಗ ಒಂದು ಇನ್ಫಾರ್ಮೇಶನ್ ಇದೆ,
ಹೀಗೆ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಸ್ಕ್ರೀನ್ ರಿಫ್ರೆಶ್ ಮಾಡೋಡು, ಹೊರಗೆ ವಾಪಸ್ ಬಾರಪ್ಪ. ಡೇಟಾ ಸ್ವಲ್ಪ ಸ್ಪೀಡ್ ಸ್ಲೋ ಇರ್ಬೇಕು ನಿಂದು. ಇನ್ಫಾರ್ಮೇಶನ್ ಇದೆ, ಇನ್ಫಾರ್ಮೇಶನ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು ಅಥವಾ ರಿಲೆವೆಂಟ್ ಇನ್ಫಾರ್ಮೇಶನ್. ಅಂದ್ರೆ ಏನು? ಸಮ್ಟೈಮ್ಸ್ ಇನ್ಫಾರ್ಮೇಶನ್ ಏನಿರ್ತಲ್ಲ ಅದು ಸ್ಟೇಟ್ಮೆಂಟ್ ಆಗ್ಬೋದು. ನೋಡಿ, CA ಫೌಂಡೇಶನ್ಗೆ ಎಷ್ಟು ಕಲಿಸ್ಬೇಕು ಅಷ್ಟ ಕಲಿಸ್ಬೇಕು ನಾವು. I cannot go beyond the CA foundation level and start teaching you the intermediate. Yes or no? Yes or no? ಒಂದು ನಿಮಿಷ. ಹೌದಲ್ಲ? ಏನಾಗುತ್ತದು? Get confused. Get confused here. ಯಾವ್ದು ಬೇಕು, ಎಲ್ಲಿಗೆ ಬರ್ಬೇಕಂತ. ಹಾನಪ್ಪ. ಅಂದ್ರೆ ಇನ್ಫಾರ್ಮೇಶನ್ ಎಲ್ಲಿ ಬೇಕು, ಎಷ್ಟು ಬೇಕು ಅಷ್ಟು ಕೊಡಬೇಕಾಗುತ್ತೆ. ಇಫ್ ಇನ್ಫಾರ್ಮೇಶನ್ ಇದೆ ಬಟ್ ಇದು ರಿಲೆವೆಂಟ್ ಇಲ್ಲ, ಯೂಸ್ ಇಲ್ಲ, ರೈಟ್, ಅದನ್ನ ತೆಗೆದುಹಾಕಬೇಕು. ಒಂದು ಮಟೀರಿಯಲ್ ಆಯ್ತು. ಬಟ್ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ಮಿಸ್ ಸ್ಟೇಟ್ಮೆಂಟ್ ಇದೆ, ಮಿಸ್ ಸ್ಟೇಟ್ಮೆಂಟ್ ತಪ್ಪು ಮಾಡಿದ್ದಾರೆ, ಅಲ್ಲಿ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ, ಅಲ್ಲೇ ಸರಿಪಡಿಸಬೇಕಾಗುತ್ತೆ. ಅದಕ್ಕಂತೀವಿ ಮಟೀರಿಯಲ್ ಅಂತೀವಿ. ಇದಕ್ಕೆ ಸರ್ ಅಲ್ಟಿಮೇಟ್ಲಿ ನಾವು ಜಡ್ಜ್ ಮಾಡ್ಬೇಕಲ್ಲ, ಅಲ್ಟಿಮೇಟ್ಲಿ ನಾವು ಎಕನಾಮಿಕ್ ಡಿಸಿಷನ್ಸ್ ತಗೋಬೇಕಾಗತ್ತೆ. That is what ಆಗಿದೆಯಾ? ಆಗಿದೆ. The relevance information is affected by materiality. Information is a material. If it is misstatement, that is miss ಆಗಿದೆ, omission ಆಗಿದೆ, ತಪ್ಪು ಮಾಡಿದೆ, could influence the economic decision of the user on the basis of financial information. ಹೌದಿಲ್ಲ? ಈಗ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಯು ಮೇ ಎಂಡ್ ಅಪ್ ಟೇಕಿಂಗ್ ದ ರಾಂಗ್ ಡಿಸಿಷನ್ಸ್ ಹಿಯರ್. ಈ ರಾಂಗ್ ಡಿಸಿಷನ್ಸ್ ಬರಬಾರದು. Material depends upon the size, nature, and item and errors. Judge in the particular situation. Or material provides a threshold or cutoff point rather than being the primary quality factors which the information must have. Andre material ಇದೆಯಲ್ಲ, materiality provides threshold, ಒಂದು boundary, right, ಒಂದು ಲಿಮಿಟ್ ತೋರಿಸ್ತದೆ. Threshold, cutoff point rather than being the primary qualitative factors. ತಪ್ಪು ಮಾಡಬಾರ್ದು ಅಂತ. ಫೇತ್ಫುಲ್ ಪ್ರೆಸೆಂಟೇಷನ್, ಇದರಲ್ಲಿ ಯಾವುದೇ ತರದ್ದು ಪ್ರೆಸೆಂಟೇಷನ್ ನೀವು ಮಾಡ್ತಾ ಇದ್ದೀರಾ, ಅದು ನೋಡ್ರಿಪ್ಪ, ಒಂದು 4 ಜನಕ್ಕೆ ಸರಿಯಾದ ಮಾಹಿತಿ ಕೊಡುವ ಸಿಚುವೇಶನ್ ಆಗಿರ್ಬೇಕು. ಅಂದ್ರೆ ರಿಲಯಬಲ್ ಇನ್ಫಾರ್ಮೇಶನ್ ಮಸ್ಟ್ ಬಿ represent faithful transaction and other events either purpose the present and could reasonably expected to represent. ಅಂದ್ರೆ ಏನು ಸರ್, ಇಲ್ಲಿ ಇನ್ಫಾರ್ಮೇಶನ್ ಇದೆ, ಇಲ್ಲಿ ಸ್ವಾರ್ಥ ಸಲುವಾಗಿ ಮಾಡ್ಕೋಬಾರ್ದು, ಸೆಲ್ಫಿಶ್ನೆಸ್ ಇರಬಾರ್ದು. ಅಕೌಂಟೆಂಟ್ ಅದೀರಿ ನೀವು, ಚೆನ್ನಾಗಿದೆ, ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಎಸ್, ಈ ಜವಾಬ್ದಾರಿ ಮಾಡಿಸ್ಕೊಳ್ಳಿಕ್ಕೆ ಫೇತ್ಫುಲ್ನೆಸ್ ಇರಬೇಕು. ಅಂದ್ರೆ ಇನ್ಫಾರ್ಮೇಶನ್ ಟ್ರೂ ಇರಬೇಕು, ಸತ್ಯವಾಗಿರ್ಬೇಕು, ತಪ್ಪಿರಬಾರ್ದು, ಸುಳ್ಳಿರಬಾರ್ದು, ಭರವಸೆ ಮಾಡೋಂಗಿರ್ಬೇಕು. That's called faithful. Next, substances over the form. Very important. Substances over the form ಅಂದ್ರೆ ಏನ್ ಸರ್? ಈಗ ಸಬ್ಸ್ಟೆನ್ಸ್ ಓವರ್ ದಿ ಫಾರ್ಮ್ ಅಂದ್ರೆ ಇನ್ಫಾರ್ಮೇಶನ್ ನೋಡಿ ಹಿಂಗಿದೆ. ನಾನು ಒಂದು ಸಿಂಪಲ್ ಹೇಳ್ಬಿಡ್ತೀನಿ. Substance over the form andre if there is any assets atappa okay na bachcha ನೋಡಿ ಅಸೆಟ್ಸ್ ಇದಾವೆ, ಆ ಅಸೆಟ್ ಅನ್ನು ನೀವು ಕಂಪ್ಲೀಟ್ ಪೇಮೆಂಟ್ ಮಾಡಿಲ್ಲ, ಇದೇ ಪಾಯಿಂಟ್, ಕಂಪ್ಲೀಟ್ ಮಾಡೋಲ್ಲ, ಮೇಕಿಂಗ್ ಪಾರ್ಟ್ ಪೇಮೆಂಟ್, ಅದರ ಓನರ್ ಆಗ್ತೀರಿ, ನೀವು ಆಗ್ತೀರಿ. ಈಗ ಒಂದು ಮಷಿನರಿ ಬೇಕಾಗೈತಿ, ಮಷಿನರಿ ಇನ್ಸ್ಟಾಲ್ಮೆಂಟ್ ಆಗಿ ಪೇ ಮಾಡಿರಿ, ನೀವು ಮಷಿನರಿ ನಿಮ್ಮ ಹತ್ರ ಇದೆ, ಆ ಮಷಿನರಿ ನನ್ನ ಅಸೆಟ್ ಅನ್ನು ತೋರ್ಸಕ್ ನಡೀತದ? ಕ್ಯಾನ್ ಯು ಶೋ ದಟ್ ಇಸ್ ಅಸೆಟ್ಸ್?
ಓನರ್ಶಿಪ್ ಇಲ್ಲ. ಬಟ್ ಹಾ, ಒಂದು ಈಗ ನಾಳೆ ಬ್ಯಾಲೆನ್ಸ್ ಶೀಟ್ ತೆಗೆದಾಗ ಮಷಿನರಿ ವ್ಯಾಲ್ಯೂ ಬರೆದ್ರಿಲ್ಲ ನೀವು, ನಮ್ಮ ಹತ್ರ 2 lakh rupees ಮಷಿನರಿ ಇದೆ ಅಂತ, ಏನಾಗುತ್ತೆ ರಿಯಾಲಿಟಿದಾಗ? ಓನರ್ಶಿಪ್ ಇಲ್ಲ ನೀವು, ಬಿಕಾಸ್ ಯು ಹ್ಯಾವ್ ಟು ಪೇ ಫುಲ್ ಅಮೌಂಟ್ ಇದ್ದು ಲ್ಯಾಬಿಲಿಟಿ ತೋರ್ಸಾಕತ್ತೀರಪ್ಪ ಅಂದ್ರೆ ದಾಟ್ ಇಸ್ ಫೈನ್. ಓಕೆ, ಹೌದಪ್ಪ ನ್ಯಾಷನಲ್ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ತೋರ್ಸಾಕ್ತಿಲ್ಲ ಲ್ಯಾಬಿಲಿಟಿ. ಯು ಆರ್ ಪೇಯಿಂಗ್ ದ ಮಂತ್ಲಿ ಇನ್ಸ್ಟಾಲ್ಮೆಂಟ್. ಈಗ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತಿದ್ರೆ ಏನಾಗ್ತದೆ? ಲೋನ್ ಪೇ ಮಾಡ್ತೀರಿ ನೀವು, ರೈಟ್? ಅದರಲ್ಲಿ ಇಂಟ್ರೆಸ್ಟ್ ಇದೆ, ಎಕ್ಸ್ಪೆನ್ಸಸ್, ಆಲ್ ದಟ್ ಕನ್ಸಿಡರ್ ಮಾಡಿದ್ರೆ ಇನ್ಫಾರ್ಮೇಶನ್ ಇದೆಯಲ್ಲ ಯಾವುದು ನಿಮ್ದು ಇಲ್ಲ ಅದನ್ನ ತೋರ್ಸಕ್ ಹೋಗ್ಬೇಡಿ. ಪೇ ಮಾಡಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್, ಆಮೇಲೆ ಸಿವರ್ ರೈಟ್, ಹೌದಲ್ಲ? If the information is presented faithfully, transactions and other events that purportedly represent necessary that they are accounted for the present accordance with their substances, what is the existence they have, right? And economic reliability, and not merely legal form. Legal form ದಾಗ ಅಷ್ಟೇ ಇರಬಾರ್ದು, ಇರಬೇಕಾದ್ರೆ ಫಿಸಿಕಲ್ ನಮ್ಮ ಕಡೆ ಇರಬೇಕಾದ್ರೆ ಉಪಯೋಗ ಮಾಡ್ತಿರ್ಬೇಕು, how to use it. Andre answer, the substances of transactions or other events not always consistent with that apparent apart from their legal or contravened form. For example, where the rights and beneficial interest in the intellectual property are transferred, but documentation and legal formalities are pending, right? The recording of acquisition or disposal by transferee or transferee respectively would be substances present transaction. ಅಂದ್ರೆ ನೀವು ಏನ್ರ ಒಂದು ಟ್ರಾನ್ಸಾಕ್ಷನ್ ಆಗಿದೆ, ಒಂದು ಇವೆಂಟ್ ಆಗಿದೆ, ಆ ಟ್ರಾನ್ಸಾಕ್ಷನ್ ಮತ್ತು ಇವೆಂಟ್ ದಲ್ಲಿ ಏನಿದೆಪ್ಪ ಅಂದ್ರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿಲ್ಲ ಬಿಕಾಸ್ ಆಫ್ ಲೀಗಲ್ ಫಾರ್ಮಾಲಿಟೀಸ್. ಹೇಳಿದಲ್ಲ, ನಿಮ್ಮ ಲೋನ್ ತಗೊಂಡ್ರಿ, ನೀವು ಒಂದು ಫೋನ್ ತಗೊಂಡ್ರಿ, ಫೋನ್ ನಿಮ್ಮ ಹತ್ರ ಇದೆ, ನೀವು ಅದರ ಲಾಸ್ಟ್ EMI ಪೇ ಮಾಡಿಲ್ಲ, cannot sell it, right? When we cannot sell, that means we are not the owner, right? When we are not the owner, then that means that's not our asset. But we are utilizing the benefit. ಹೆಂಗೆ ಸರ್, ರೆಂಟೆಡ್ ಪ್ರಾಪರ್ಟಿ ಇದೆಯಲ್ಲ, ನಾ ಓನರ್ ಏನ ಬಿಲ್ಡಿಂಗ್ದು ಭಾಳ ಕಾಸ್ಟ್ಲಿ ಇದೆ, ಇಲ್ಲಿ ಸರಿ 3 to 4 crore rupees ಕೊಡ್ಬೇಕು ನಾವು, ಪಾಸಿಬಲ್ ಇಲ್ಲ. ಐ ಆಮ್ ಪೇಯಿಂಗ್ ದ ರೆಂಟ್, ಐ ಕೆನಾಟ್ ಶೋ ಇನ್ ಮೈ ಇದ್ರಾಗ ನಂದು ಬಿಲ್ಡಿಂಗ್ ಇದೆ ಅಂತ, ಹೌದಾ ಇಲ್ಲ? ಸಾರಿ ಸಬ್ಸ್ಟಾನ್ಸಸ್ ಓವರ್ಲಿ ಫಾರ್ಮ್ ಆಗುತ್ತೆ. ಅರ್ಥ ಆಗಿದೆ? ಅರ್ಥ ಆಗಿದೆಯಾ? ನ್ಯೂಟ್ರಲಿಟಿ, ನ್ಯೂಟ್ರಲಿಟಿ ಬಿ ರಿಲಯಬಲ್, ದ ಇನ್ಫಾರ್ಮೇಶನ್ ನ್ಯೂಟ್ರಲ್ ಇರಬೇಕಾಗುತ್ತೆ. ಅಂದ್ರೆ ನೋಡ್ರಿಪ್ಪ, ನ್ಯೂಟ್ರಲ್ ಏನು ಕಾಮನ್ ಆಗಿ ಸಿಸ್ಟಮ್ ಹೇಗೆ ಒನ್ ಸೈಡ್ ಒತ್ತಿರಬಾರ್ದು, ಒನ್ ಸೈಡ್ ಪೆಂಡ್ ಇರಬಾರ್ದು. ಇನ್ಫಾರ್ಮೇಶನ್ ಇಸ್ to be reliable, the information contained in the statement must be neutral, that is free from ಯಾರದೇ ಒತ್ತಾಯ ಇರಬಾರ್ದು, ಬಯಾಸ್ ಇರಬಾರ್ದು. Financial statements are not neutral if by selection or presentation of information they influence the making of a decision. ಹೌದಿಲ್ಲ? ಆಬ್ವಿಯಸ್ಲಿ ಏನಾಗುತ್ತೆ, ಇನ್ಫಾರ್ಮೇಶನ್ ನ್ಯೂಟ್ರಲ್ ಇಲ್ಲ ಅಂದ್ರೆ ತಪ್ಪಾಗ್ಬಿಡ್ತೈತಿ. ಈಗ ಸ್ಟೂಡೆಂಟ್ ಬಂದು ಸರ್ ನಾನು ಕಾಮರ್ಸ್ ಅಲ್ರಿ, ಆಕ್ಚುಲಿ ಹಿ ಇಸ್ ಫ್ರಮ್ ಆರ್ಟ್ಸ್ ಅವ್ರು ಇದ್ದಾರೆ, ಏನ್ ಮಾಡ್ತಾರೆ ಫೌಂಡೇಶನ್ ಮಾಡಿ, ಬಿಕಾಸ್ ನಾನು ಐ ಡೋಂಟ್ ಪ್ರಾಬ್ಲಿ ಆರ್ಟ್ಸ್ ಸ್ಟೂಡೆಂಟ್, ಇದು ಮಾಡಂಗಿಲ್ಲ. ಮೆನ್ನೆ ಬಾಗಲಕೋಟೆ ಮಾಡಿದ್ರು, ಇಲ್ರಿಪ್ಪ ನಾವು ಬರ್ತೀವಿ ಅಂತ. ಬಟ್ ನಾ ಕೇಳಿದೆ, ಏನಪ್ಪ ಕಾಮರ್ಸ್ ಸೈನ್ಸ್ ನಮ್ದು? ಇಲ್ಲ ಸರ್ ನಾನು ಆರ್ಟ್ಸ್ ಕಲ್ಸ. ಬಿಕಾಸ್ ಏನಾಗುತ್ತೆ ಹಂಗೆ ಇಲ್ಲ, ಅದು ಲಾಸ್ಟ್ ಆಗಿದ್ದಿಲ್ಲ ಒಬ್ಬ ರಾಕೇಶ್ ಗೌಡ ಅಂತ, ಫ್ರಮ್ ಸೈನ್ಸ್, ಹಿ ವಾಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್. ಲ್ಯಾಂಗ್ವೇಜ್ ಯೂಸ್ ಮಾಡಿದೆ ನಾನು, ಬಟ್ ಅರ್ಥ ಆಗ್ತದೆ. ನಾನು ಹೇಳ್ಬಿಟ್ಟೆ ಹಂಗೆ ಬಿಡಪ್ಪ ಅಂತ. ಇದಕ್ಕೆ ಮಾಡ್ತೀನಿ ಅಂದ್ರೆ ಇದು ಇನ್ಫಾರ್ಮೇಶನ್ ನ್ಯೂಟ್ರಲ್ನೆಸ್ ಸರಿಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಫ್ ಯು ಆರ್ ಟೆಲಿಂಗ್ ದ ಟ್ರೂ, ಏನಾಗುತ್ತೆ, ಇನ್ ಅ ಪೊಸಿಷನ್ ಟು ಟೇಕ್ ರೈಟ್ ಡಿಸಿಷನ್, ರೈಟ್ ಜಜ್ಮೆಂಟ್. ಇದು ಇನ್ಫಾರ್ಮೇಶನ್ ಇಸ್ ರಾಂಗ್, ಚೀಟಿಂಗ್ ಫ್ರಾಡ್ ಆಗುತ್ತಲ್ಲ, ಅದು ಟೇಕಿಂಗ್ ರಾಂಗ್ ಡಿಸಿಷನ್. ಸೊ ಅದೇ ಇನ್ಫಾರ್ಮೇಶನ್ ನ್ಯೂಟ್ರಲ್. ನೆಕ್ಸ್ಟ್ ಏನ್ ಸರ್, ಈಗ ಪ್ರುಡೆನ್ಸ್. ಪ್ರುಡೆನ್ಸ್ ಅಂದ್ರೆ ನೋಡ್ರಿಪ್ಪ, ಇದು ಬಹಳ ದೊಡ್ಡದಿದ್ದು. ಲೆಟ್ ಇಟ್ ಬಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ. whenever we are preparing the financial statement, ಅದು ನಾವು ಇಂಟೆಲಿಜೆನ್ಸ್ ಅಪ್ಲೈ ಮಾಡಬೇಕಾಗುತ್ತೆ.
We have to apply wherever required intelligence. ಚಾಣಾಕ್ಷತನ. Now, ಕಣ್ಣಿದ್ದು ಪ್ರಿನ್ಸಿಪಲ್ ಇಸ್ ಆಲ್ಸೋ ನಾಟ್ ಇಂಪಾರ್ಟೆಂಟ್ ಹಿಯರ್. ಪ್ರಿನ್ಸಿಪಲ್ ಇಂಪಾರ್ಟೆಂಟ್ ಇದಾವೆ, ಕನ್ವೆನ್ಷನ್ಸ್ ಇದಾವೆ, ಕಾನ್ಸೆಪ್ಟ್ ಇದಾವೆ. ಇನ್ ದ ಸೇಮ್ ಟೈಮ್ ಸಿಚುವೇಶನ್ ಅವ್ರ ಡಿಸಿಷನ್ ತಗೋಬೇಕಲ್ಲ ನಾವು. ಇನ್ಫಾರ್ಮೇಶನ್ ಏನು ಪ್ರಿಪೇರ್ ಮಾಡ್ತಾ ಇದ್ದೀರಿ ಅಲ್ಲಿ ನಾವು ಪ್ರುಡೆನ್ಸ್ ಅಪ್ಲೈ ಮಾಡಬೇಕು. ದಟ್ ಶುಡ್ ಬಿ ಪ್ರುಡೆನ್ಸ್ ಅಪ್ಲೈ ಮಾಡಬೇಕು. ಬಿಕಾಸ್ ಈಗ ನಿಮ್ಮ ಹತ್ರ ಒಂದು ಎಕ್ಸಾಂಪಲ್ ತಗೊಂಡು ನೀವೊಂದು ಫೋನ್ ತಗೊಂಡ್ರಿ, 50,000 20,000 ಎಷ್ಟು ಕೊಟ್ಟು, ಅದು ಬೇರೆ ಆಗತ್ತೆ, ಅದಕ್ಕೆ ರೀಚಾರ್ಜ್ ಮಾಡೋದು ಬೇರೆ ಆಗತ್ತಲ್ಲ. ಒಂದು ಕಾರ್ ತಗೊಂಡಿರಿ, ಕಾರ್ ಪರ್ಚೇಸ್ ಮಾಡೋದು ಬೇರೆ ಆಗತ್ತೆ, ಅದಕ್ಕೆ ಪೆಟ್ರೋಲ್ ಹಾಕೋದು ಬೇರೆ ಆಗತ್ತಲ್ಲ, ಹೌದು ಇಲ್ಲ? ದಟ್ ದೇರ್ ವಿ ಹ್ಯಾವ್ ಟು ಅಪ್ಲೈ ದಿ ದುಡ್ಡು ಎರಡು ಹೇಳ್ಕೊಳ್ಳೋದೆ ನಾವು. ವಿ ಆರ್ ಪೇಯಿಂಗ್ ಫಾರ್ ಬೈಯಿಂಗ್ ದ ಕಾರ್ ಅಂಡ್ ವಿ ಆರ್ ಪೇಯಿಂಗ್ ಫಾರ್ ಪೆಟ್ರೋಲ್, ರೈಟ್? ಬೋತ್ ಸೈಡ್ ಕ್ಯಾಶ್ ಇಸ್ ಗೋಯಿಂಗ್ ಔಟ್, ಬಟ್ ಇಟ್ ಡಸಂಟ್ ಮೀನ್ ದಟ್ ಬೋತ್ ಆರ್ ಸೇಮ್ ಟ್ರಾನ್ಸಾಕ್ಷನ್ಸ್. ನಾವು ಅಲ್ಲಿ ಅಪ್ಲೈ ಮಾಡುತ್ತೆ ಪ್ರುಡೆನ್ಸ್. ಇದು ಅಸೆಟ್ ಆಗುತ್ತೆ, ನಾನ್ ರಿಕರಿಂಗ್ ನೇಚರ್, ಇದು ಪದೇ ಪದೇ ಬರ್ತಾ ಇರುತ್ತೆ, ಇದು ರಿಕರಿಂಗ್ ನೇಚರ್, ಹೌದು ಇಲ್ಲ? ಸಿಮಿಲರ್ಲಿ ಬಚ್ಚೋ, ಈಗ ಟೇಕ್ ಎ ಕಾಲ್ ವೆನ್ ಒಂದು ಮಷಿನರಿ ಇದೆ, ಮಷಿನರಿ ಪರ್ಚೇಸ್ ಮಾಡ್ತೀರಿ ನೀವು, ಯು ಬೈಯಿಂಗ್ ದ ಮಷಿನರಿ ಫಾರ್ 10 lakh ಅಸ್ಯೂಮ್ ಮಾಡ್ಕೊಡ್ರಿ. ಒಂದು you have employed 10 members, you are paying them 1 lakh. ಪ್ರುಡೆನ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ನಾವು ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡೋದು ಬದಲಿ, ರೈಟ್, 10 ಲಕ್ಷ ರೂಪಾಯಿದು ಲೀಸ್ ಮ್ಯಾಗ ತಗೊಂಡು ಇದೇ ಮಷಿನರಿಗೆ ನಾವು 1 ಲಕ್ಷ ರೂಪಾಯಿ ಕೊಟ್ರೆ ಒಂದು ವರ್ಷ ಒಂದು ಸಿಚುವೇಶನ್ ಇದೆ. ಇಲ್ಲಪ್ಪ ಈ ಮಷಿನರಿ ಬಿಟ್ಟು ಮತ್ತೆ ಏನು ಖರ್ಚು ಬರ್ತಾ ಇದೆಯಾ, ಸಿಚುವೇಶನ್ ಅರ್ಥ ಮಾಡಬೇಕು. ಬಿಕಾಸ್ ಬಾಯಿಂಗ್ ಮಷಿನರಿ ಇಸ್ ಗುಡ್ ಆರ್ ಎಂಪ್ಲಾಯಿಂಗ್ ಪೀಪಲ್ ಇಸ್ ಗುಡ್. ಈಗ ಇಂಟೆಲಿಜೆನ್ಸ್ ಹ್ಯುಮ್ಯಾನಿಟಿ ಕೊಂಡಿರಂಗಿಲ್ಲ, ಅಲ್ಲಿ ತಲೆ ಯೂಸ್ ಆಗುತ್ತೆ. ನಾವೇನ್ ಮಾಡ್ತೀವಿ, 10 ಜನ ಕೆಲಸ ಕೊಟ್ರೆ ಈಗ ಒಂದು ಸೂಪರ್ವೈಸರ್ ಬೇಕು, ಅವನಿಗೆ ಬೇರೆ ಪಗಾರ ಕೊಡಬೇಕು. ಬಟ್ ಇಲ್ಲಿ ಮಷಿನರಿ ಹಂಗಿರಂಗಿಲ್ಲ. ಮಷಿನರಿ ಕಾಸ್ಟ್ಲಿ ಇದೆ, ಇದು ಮಷಿನರಿ ಕೆಪಾಸಿಟಿನ 5 ವರ್ಷ ಇದೆ, 10 ವರ್ಷ 5 ವರ್ಷ ಇದೆ, ಅದಕ್ಕೆ 10 ಲಕ್ಷ ಆಗಬೇಕಂದ್ರೆ ಆಬ್ವಿಯಸ್ಲಿ ಲಾಸ್ ಆಗುತ್ತೆ ನಮಗಿದೆ. ಯಾಕಂದ್ರೆ ಇಲ್ಲಿ 2 ಲಕ್ಷ ರೂಪಾಯಿ ಕೊಡ್ತೀವಿ ನಾವು 1 ವರ್ಷಕ್ಕೆ, ಇಲ್ಲಿ 1 ಲಕ್ಷ ರೂಪಾಯಿ ಕೊಡ್ತೀವಿ. ಸೊ ವಿಲ್ ಟೇಕ್ ದಿಸ್ ಆಪ್ಷನ್ ನಾವು. ಎಕ್ಸ್ಪೆನ್ಸಸ್, ಬಾಯಿಂಗ್ ಮಷಿನರಿ ಇಸ್ ಅಸೆಟ್ ಆಗುತ್ತೆ, paying salary is expense ಆಗುತ್ತೆ. So these and all we have to be applied ಬರ್ತಾವೆ, ರೈಟ್? ಅದೇ ರೀತಿ ಈಗ ಏನಂತಪ್ಪ ಅಂದ್ರೆ ಪ್ರುಡೆನ್ಸ್ ಅಂದ್ರೆ ಇನ್ನೊಂದು ನೋಡ್ಬೇಕಾ, ಒಂದು 10 lakh rupees ಲೋನ್ ತಗೊಂಡ್ರಿ, ಎವ್ರಿ ಇಯರ್ ಇಂಟ್ರೆಸ್ಟ್ ಕೊಡ್ತೀರಿ ನೀವು, ಯು ಆರ್ ಪೇಯಿಂಗ್ ಇಂಟ್ರೆಸ್ಟ್ ಎವ್ರಿ ಇಯರ್. ಬಟ್ ಆಫ್ಟರ್ 10 years ಯು ಹ್ಯಾವ್ ಟು ಪೇ ದ ರೆಡಿ ಮಾಡ್ಕೋಬೇಕು, ಅದನ್ನ ರೀಪೇ ಮಾಡಬೇಕು. ಎವ್ರಿ ಇಯರ್ ಮಾಡ್ತೀರಿ, ಪ್ರಾಫಿಟ್ ದಾಗಿಂದು 1 ಲಕ್ಷ ರೂಪಾಯಿ ರಿಸರ್ವ್ಸ್ ಅಂತ ತೆಗೆದಿರ್ತೀರಿ. That is also prudence, right? Full, fair and adequate disclosure. Completeness irಬೇಕು, fair irಬೇಕು, full information irಬೇಕು, adequate disclosure. Right? The financial statement, because ನನಗೆ ಈಗ previous question solve ಮಾಡಬೇಕು, because ಇದು ಯಾವತ್ತು question ಕೇಳಲ್ಲ ಅವ. But information ಕೊಡಬೇಕಾಗುತ್ತೆ. It doesn't mean that I should stick to one part. ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡಬೇಕು, ಪ್ಲಸ್ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ, ಕ್ವಶನ್ಸ್ ಕೇಳಿದಾರಲ್ಲ, that is also equally important ಬಚ್ಚು. Time the financial statement must disclose all the reliable and relevant information about the to management and also their external users for which they are, which is in turn will help the reasonable and rational issue. ಹೌದಲ್ಲ? ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು, ಫುಲ್ ಇನ್ಫಾರ್ಮೇಶನ್ ಬೇಕು, ಸರಿಯಾದ ಇನ್ಫಾರ್ಮೇಶನ್ ಬೇಕು, ರೈಟ್? ಸೊ ಹಾಗಿದ್ರೆ ಏನು ಸರ್, necessary that financial information are prepared in conformity with generally accepted accounting principles. ಗ್ಯಾಪ್ ಅಂತಾರಲ್ಲ, ಗ್ಯಾಪ್, ಅದನ್ನ ಅದು ಮುಂದೆ ಬರ್ತದೆ ಈಗ. ದಟ್ ಇಸ್ ಇನ್ಫಾರ್ಮೇಶನ್ ಇಸ್ ಅಕೌಂಟೆಡ್ ಫಾರ್ ಅಂಡ್ ಪ್ರೆಸೆಂಟ್ ಇನ್ ಅಕಾರ್ಡೆನ್ಸ್ ವಿತ್ circumstances. ವಾಟ್ ದಿ ಫಾರ್ಮ್ ಗೊತ್ತಿಗೆ ಸಬ್ಸ್ಟೆನ್ಸ್ ಫಾರ್ಮ್ ಏನು, ಯಾವುದು ವಸ್ತು ಅಥವಾ ಲೀಗಾಲಿಟಿ ಫಾರ್ಮ್ ಇಲ್ಲಪ್ಪ ಅಂದ್ರೆ ಅದು ನಿಮ್ದು ಇಲ್ಲ ಅಂದ್ರೆ ಅದು ತೋರ್ಸಕ್ ಹೋಗ್ಬೇಡಿ ನಮ್ದಂತ. ಕ್ಲೇಮ್ ಮಾಡ್ತೀರಿ, ಡ್ಯಾಮೇಜ್ ಕ್ಲೇಮ್ ಮಾಡ್ತೀರಿ ನೀವು, 10 ಕೋಟಿ ಬರೋದಿದೆ ಅಂತೇನ ಇಲ್ಲ, ಸೊ ಡೋಂಟ್ ರೆಕಾರ್ಡ್ ಇಟ್. ನಮಗೆ ರಿಯಾಲಿಟಿ ಇರಬೇಕು, ಐ ನಾಟ್ ಮೇಲಿ ವಿತ್ ದ ಲೀಗಲ್ ಫಾರ್ಮ್ ಅಲ್ಲಿ ಇರಬಾರ್ದು. ಗೊತ್ತಾಯ್ತಾ? ಲೀಗಲ್ ಫಾರ್ಮ್ ಅಲ್ಲಿ ಹೆಂಗೈತಿ, ನಮ್ಮ ಪಿತ್ರಾಜಿತ ಆಸ್ತಿ ಐತಿ ಬರ್ಬೇಕಾಗಿದೆ ಅಂದ್ರೆ ನಾವು ಬಿಟ್ಬಿಡ್ಲಿ ಏನೀಗ, ಆಗೈತೆ ಒಂದು ಕೇಸ್ ಹಿಂಗೆ. ಒಬ್ಬ ರಿಲೇಟಿವ್ ಆಕ್ಚುಲಿ ಫೋರ್ ಫಾದರ್ ಹ್ಯಾಸ್ ಪ್ರಾಪರ್ಟಿ, ಅವರು ಏನೇನೋ ಪ್ರಾಪರ್ಟಿ ಡಿಸ್ಪ್ಯೂಟ್ ಆಗಿದ್ದದ, ಕೆಲಸ ಮಾಡಿಬಿಟ್ರೆ ನಡೀತಿದ್ದೇನ, ಕೋಟ್ಯಾಧಿಪತಿ ಯಾರೇ ಅಂತ ನಡೀತೈತಿ? ನೋ, ಬಿಕಾಸ್ ಅದು ಕ್ಲೇಮ್ ಆಗೋ ತನಕ ಅದು ಟೈಮ್ ಸಿಗುತ್ತೆ.
ಅಷ್ಟೊಂದು ನಿನ್ನ ಕೆಲಸ ನೀವು ಮಾಡಬೇಕು. ಟು ಬಿ ರಿಯಾಲಿಟಿ ಇರಬೇಕಾಗುತ್ತೆ. ಬಿಸಿನೆಸ್ ನೋಡೋಕೆ ಅಷ್ಟು ದೊಡ್ಡ ಇರಬಾರ್ದು, ಅದು ಪರ್ಫಾರ್ಮ್ ಹಂಗೆ ಮಾಡಬೇಕಾಗುತ್ತೆ. ಸೊ ಕಂಪ್ಲೀಟ್ನೆಸ್, ಲಾಸ್ಟ್ ಪಾರ್ಟ್ ಇದರ ಕತೆ ಮುಗಿತು. ಕಂಪ್ಲೀಟ್ನೆಸ್, ಟು ಬಿ ರಿಲಯಬಲ್ ದ ಇನ್ಫಾರ್ಮೇಶನ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಸ್ಟ್ ಬಿ complete within the bounds of material and cost. Omission can be cause information false misleading. So end to end A to Z ಇರಬೇಕಾಗುತ್ತೆ. Financial information A to Z ಇರಬೇಕಾಗುತ್ತೆ. ಬಚ್ಚೋ, let's take some questions from that. ಚಾಪ್ಟರ್ ದಾಗ ಪ್ರೀವಿಯಸ್ ಕ್ವಶನ್ ಯಾವ ಕೇಳಿದ್ದಾರೆ, ಮತ್ತೆ ನೆಕ್ಸ್ಟ್ ಚಾಪ್ಟರ್ ನಾನು ಹೋಗ್ತಾ ಇದ್ದೀನಿ ಈಗ. ಪ್ರೀವಿಯಸ್ಲಿ ಯಾವ ತರದ ಕ್ವಶನ್ ಕೇಳಿದಾರೆ ಅಂದ್ರೆ, ಶೇರ್ ಮಾಡ್ತೀನಿ PDF ನೋಡ್ಕೊಡ್ರಿ. ಒಂದು ಕ್ವಶನ್ ಗ್ಯಾರಂಟಿ ರೀಸೆಂಟ್ಲಿ ಆಲ್ಸೋ ವಿ ಹ್ಯಾವ್ ಆಸ್ಕ್ಡ್ ಕ್ವಶನ್. ಕೇಳಿ. Difference between fundamental accounting assumption and accounting policy. ಒಂದೇ ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ ಮತ್ತೆ ಪಾಲಿಸೀಸ್. ಇಲ್ಲಿ ನೋಡ್ರಿ, ನಾವು ಇಷ್ಟು ಕಲ್ಸಿದ ಮ್ಯಾಗು ತಲೆಯಾಗ ಏನಾಗ್ತೈತಿ, ಲೆಪ್ಪ ಇದು ನನಗೆಲ್ಲ ಕೇಳ್ದಂಗಿತ್ತಲ್ಲ, ಹೆಂಗ್ ಬರಿಬೇಕು, ಪೆನ್ನ ಹೋಗಂಗಿಲ್ಲ. ಬಟ್ ಇಲ್ಲಿ ಅದೇನ್ ಸಮಸ್ಯೆ ಇಲ್ಲ. ದಾಟ್ ಈಸ್ ಅ ಪಾರ್ಟ್ ಆಫ್ ದಿ ಪ್ರೊಸೆಸ್. ಅಕೌಂಟಿಂಗ್ ಸೀದಾಗ ಹಂಗಾಗುತ್ತೆ ಬಿಕಾಸ್ ಲೆವೆಲ್ ಈಗ ನೋಡ್ರಿ, ಫಂಡಮೆಂಟಲ್ ಅಕೌಂಟಿಂಗ್ ಅಕೌಂಟಿಂಗ್ ಪಾಲಿಸಿದು ದೇರ್ ಆರ್ 3 ಫಂಡಮೆಂಟಲ್ ಅಸಂಪ್ಷನ್. ಯಾವ್ದು ಪದ? Going concern, consistency, but policy not single. Not exactly. There is no single list of accounting policies which are applied in all situations. As a result, there may be a different accounting policy adopted by different enterprises. Fundamentals of accounting assumption is the ಮೂರು ಅದಾವೆ. But accounting policy depends on the situation, depends on the organization, depends on the time, right? Type of the organization have different policies. ಹೌದಿಲ್ಲ? ಈಗ ಫಂಡಮೆಂಟಲ್ ಅಕೌಂಟಿಂಗ್ no need to disclose. If you are not following, then only you have to disclose. ಅಂದ್ರೆ no disclosure is required if all the fundamental assumptions have been followed. ಹೌದಲ್ಲ? Because ಇದು ಮೇನ್ ಅಲ್ಲ, ಇದು ಗುರು. Just now I told you, right? Going concern, consistency, accrual. At any cost you have to follow it. If you are not following, you have to reveal why you are not following. But hingiಲ್ಲ, disclosure is required if particular accounting policy has been followed. ಯಾವ್ದು ಅಕೌಂಟಿಂಗ್ ಪಾಲಿಸಿ ಫಾಲೋ ಮಾಡ್ತಿದ್ರಿ ಅದನ್ನ show it, right? Fundamental accounting assumption is not followed. It is to be disclosed in the financial statement together with the reasons. ನಾವು ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡ್ತಾರಪ್ಪ, ಯಾಕಂದ್ರೆ ನಾವು ಈ ವರ್ಷ ಬಂದ್ ಮಾಡ್ತಾ ಇದ್ದೀವಿ ಅಂಗಡಿ, ಇಲ್ಲ ನಮ್ದು ಅಕ್ರೂವಲ್ ಬೇಸಿಸ್ ಇಲ್ಲ, ನಾವು ಓನ್ಲಿ ಮರ್ಕೆಂಟಲ್ ಬೇಸಿಸ್ ಇದೆ, ಕ್ಯಾಶ್ ಮರ್ಕೆಂಟಲ್. ಹಣ ತಗೊಳ್ರಿ, ಕ್ಯಾಶ್ ಬರೀ ಪರ್ಚೇಸು ಕ್ಯಾಶ್, ಸೇಲು ಕ್ಯಾಶ್, ಆಕ್ಚುಲ್ ಬೇಸ್ ಮ್ಯಾಗ ಇದೀವಿ, ತೋರಿಸ್ರಿ ಅಕ್ರೂವಲ್ ಬೇಸಿಸ್ ಇಲ್ಲ ಅಂತ. ಬಟ್ ಪಾಸಿಬಲ್ ಇಲ್ಲವಲ್ಲ, ರೈಟ್?
if the policy is changed subsequent year, the effect of such changes should be disclosed in the financial statement. Change ಮಾಡ್ತೀನಿ policies ಅಂದ್ರೆ ಏನ್ರಿ ಸರ್, ಡೆಪ್ರಿಸಿಯೇಷನ್ ಮಾತ್ರ ಆಯ್ತು, ವ್ಯಾಲ್ಯೂಯೇಷನ್ ಇನ್ವೆಂಟರಿ ಆಯ್ತು, ಪೇಮೆಂಟ್ ಆಫ್ ಸ್ಯಾಲರಿ ಆಯ್ತು, ಏನ್ರಾಗಲಿಲ್ಲ, ಇನ್ವೆಸ್ಟ್ಮೆಂಟ್ ಆಯ್ತು. ಅಸಂಪ್ಷನ್ ಇಸ್ ದಟ್ ಸಮ್ಟೈಮ್ಸ್ ಏನಾಗುತ್ತೆ, ಈಗ ನನ್ನ ಹತ್ರ ಲ್ಯಾಂಡ್ ಇದೆ, ನಾನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ, ಸಡನ್ಲಿ ನಾನು ರಿಯಲ್ ಎಸ್ಟೇಟ್ ಮಾಡ್ಬಿಟ್ಟೇನೆ. ಈಗ ಮುಂಚೆ ಏನಿತ್ತು, ಅಗ್ರಿಕಲ್ಚರ್ ಬಿಸ್ನೆಸ್ ಇತ್ತು, ಇವಾಗ ಅದ ಲ್ಯಾಂಡ್ ನ ಮಾರಾಕತ್ತೀನಿ ಮನಿ ಕಟ್ಟಿ, ಇದೆಲ್ಲ ಬಿಸ್ನೆಸ್. ಪ್ರೀವಿಯಸ್ಲಿ ಲ್ಯಾಂಡ್ ಅಸೆಟ್ ಇತ್ತು, ಇವಾಗ ಏನಾಗುತ್ತೆ, ಲ್ಯಾಂಡ್ ಸ್ಟಾಕ್ ಆಗಿಬಿಡುತ್ತೆ, ಬಿಕಾಸ್ ಐ ಆಮ್ ಸೆಲ್ಲಿಂಗ್ ಇಟ್, ರೈಟ್. ಪಾಲಿಸಿ ಚೇಂಜ್ ಆಗಿದೆ ಅಂತ ಅರ್ಥ ಆಗಿದೆ, ಅರ್ಥ ಆಗಿದೆ ಬಚ್ಚೋ, ಈ ರೀತಿ ಬರಿಬೇಕಾಗತ್ತಪ್ಪ. ನೆಕ್ಸ್ಟ್, ದೇರ್ ಇಸ್ ನೋ ಆಪ್ಷನ್ ಟು ಚೂಸ್ ಫಂಡಮೆಂಟಲ್ ಅಕೌಂಟಿಂಗ್ ಅಂತ ಆಪ್ಷನ್ಸ್ ಇರಂಗಿಲ್ಲ, ಫಾಲೋ ಮಾಡಬೇಕು, ರೈಟ್. ಏನಪ್ಪಾ ಅದು, ದ ಫರ್ಮ್ ಹ್ಯಾಸ್ ಆಪ್ಷನ್ ಟು ಸೆಲೆಕ್ಟ್ ದ ಪರ್ಟಿಕ್ಯುಲರ್ ಪಾಲಿಸಿ, ಇದು ಆಪ್ಷನ್ ಫಾರ್ಮ್ ಏನಪ್ಪಾ, ಏನಪ್ಪ उसमें देखो सर, इसमें ड्रॉ में है, उसमें देखो सामने चाबी में है, उस जगह चाबी लेकर ಏನಂತಪ್ಪ, ಏನಾಯ್ತು, ಹಾ ಕಾರ್ ಡೀಲರ್ಗೆ ಕಾರ್ ಸ್ಟಾಕ್ ಆಗುತ್ತೆ. ಇಫ್ ದ ಅವರು ಟ್ರಾನ್ಸ್ಪೋರ್ಟ್ ಕಂಪನಿ ಇದೆ ಅಂದ್ರೆ ಕಾರ್ ಅಸೆಟ್ ಆಗ್ಬಿಡುತ್ತೆ, ಹೌದಲ್ಲ. ಹೌದು, ಟ್ರಾನ್ಸ್ಪೋರ್ಟ್ ಕಂಪನಿ ಇದೆಯಪ್ಪ ಅಂದ್ರೆ ಕಾರ್ ಅಸೆಟ್ ಆಗುತ್ತೆ. ಅವ್ರು ಟ್ರಾನ್ಸ್ಪೋರ್ಟ್ ಕಂಪನಿ ಇಲ್ಲ, ಅವ್ರು ಕಾರ್ ಸೇಲ್ ಮಾಡ್ತಿದ್ರೆ ಕಾರ್ ಡೀಲರ್ ಸ್ಟಾಕ್ ಆಗ್ಬಿಡುತ್ತೆ, ರೈಟ್. Change in accounting policy may have material. Accounting policy change ಮಾಡಿದ್ರೆ ಅದು ಡಿಸ್ಕ್ಲೋಸ್ ಮಾಡಬೇಕು ಮಾಡಬಾರ್ದು, ರೈಟ್, ಆಫ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಎಕ್ಸ್ಪ್ಲೇನ್ ದ ಸ್ಟೇಟ್ಮೆಂಟ್ ಆಫ್ ಎಕ್ಸಾಮ್. Change in accounting policy may have material effect on the items of the financial statement. For example, ಈಗ ನೀವು ಇನ್ವೆಂಟರಿದಲ್ಲಿ ಕಾಸ್ಟ್ ಫಾರ್ಮುಲಾ ಫಾರ್ ಇನ್ವೆಂಟರಿ ವ್ಯಾಲ್ಯೂಯೇಷನ್ ಇಸ್ ಚೇಂಜ್ ಫ್ರಮ್ ವೇಟೆಡ್ ಎವರೇಜ್ ಟು ಏನ್ ಸರ್ ಬರುತ್ತೆ, ಮುಂಚೆ ಫಿಫೋ ಇತ್ತು, ಈಗ ವೇಟೆಡ್ ಎವರೇಜ್ ಮಾಡ್ತಾ ಇದ್ದೀರಾ, ವ್ಯಾಲ್ಯೂಯೇಷನ್. ಸೊ ಅನ್ಲೆಸ್ ದ ಎಫೆಕ್ಟ್ ಆಫ್ ಅಕೌಂಟಿಂಗ್ ಪಾಲಿಸಿ ಈಸ್ ಕ್ವಾಂಟಿಫೈಡ್, ಮೇ ನಾಟ್ ಹೆಲ್ಪ್ ಟು. ಅಂದ್ರೆ ಯಾವುದೇ ಪಾಲಿಸಿನ ಚೇಂಜ್ ಮಾಡಾಕ್ತಿರಪ್ಪ ಅಂದ್ರೆ ಆಬ್ವಿಯಸ್ಲಿ ವ್ಯಾಲ್ಯೂಯೇಷನ್ ಚೇಂಜ್ ಆಗ್ಬಿಡುತ್ತೆ. ಮುಂಚೆ ನೀವು 1,20,000 ಆಗ್ತದೆ, 90,000 ಆಗ್ಬೋದು, ಅಥವಾ 1,10,000 ರೂಪಾಯಿ ಆಗ್ಬೋದು, ಜಾಸ್ತಿ ಆಗೋದು ಕಡಿಮೆ ಆಗ್ಬೋದು, ತೋರಿಸಬೇಕಾಗುತ್ತಲ್ಲ. ವಿ ಹ್ಯಾವ್ ಟು ಶೋ ಇಟ್, ರೈಟ್. ಇಟ್ ಹ್ಯಾಸ್ ಅ ಮಲ್ಟಿಪಲ್ ಎಫೆಕ್ಟ್. ಮಲ್ಟಿಪಲ್ ಎಫೆಕ್ಟ್ ಡಿಸ್ಕ್ಲೋಸ್ ಮಾಡಬೇಕದನ್ನ, ಎಲ್ಲ ಚೇಂಜ್ ಆಗಿದೆ ಅಂತ. ಮಟೀರಿಯಲ್ ಎಫೆಕ್ಟ್ ಅಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು, ಎಲ್ಲೆಲ್ಲಿ ರಿಲೇವೆಂಟ್ ಇದೆ. ಅನ್ನೆಸೆಸರಿ ಇನ್ಫಾರ್ಮೇಶನ್ ಕೊಟ್ಟು ಜಾತ್ರೆ ಮಾಡಕ್ ಹೋಗ್ಬೇಡ್ರಿ, ನೀಟ್ ಇರಬೇಕಾಗುತ್ತೆ. ಗಾಟ್ ಇಟ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಕ್ಯಾಶ್ ಅಂಡ್ ಮರ್ಕೆಂಟೈಲ್ ಸಿಸ್ಟಮ್. ಪ್ರೀವಿಯಸ್ ಕ್ವಶನ್ ಬರ್ಸಿವು 4 ಮಾರ್ಕ್ಸ್ ಕೇಳಿದಾರೆ, ಈಸಿ ಇಲ್ಲ, ಮಾಡ್ತೀನಿ. ಎಕ್ಸ್ಪ್ಲೇನ್ ದ ಕ್ಯಾಶ್ ಅಂಡ್ ಮರ್ಕೆಂಟೈಲ್ ಸಿಸ್ಟಮ್. ನೋಡಿ, ಕ್ಯಾಶ್ ಅಂಡ್ ಮರ್ಕೆಂಟೈಲ್ ಸಿಸ್ಟಮ್ ಅಂದ್ರೆ ಇದು ಆಕ್ಚುಯಲ್ ಬೇಸ್ ಮ್ಯಾಗ ಇರುತ್ತೆ. ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ನಾವು ಮಾಡ್ತಿರ್ತೇವೆ. ವಿ ಆರ್ ರೆಕಾರ್ಡಿಂಗ್ ಓನ್ಲಿ ಕ್ಯಾಶ್ ಅಂಡ್ ಕ್ಯಾರಿ. ಅಂದ್ರೆ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ is by which transactions are recorded by only the cash received or paid. ಅಕ್ರೂವಲ್ ಬೇಸಿಸ್ ಅಲ್ಲ ಇದು, ಕ್ಯಾಶ್ ರಿಸೀವ್ಡ್ ಅಂಡ್ ಕ್ಯಾಶ್ ಪೇಡ್. ನೋಡಿ ಬುಕ್ದಾಗಿಲ್ಲ, ಹೇಳಲ್ಲ. ನೆಕ್ಸ್ಟ್ ಬರ್ತದೆ. Cash system of the accounting entries are made only when cash is received or cash is. No entry is being made when the payment or receipt is finally due. ಬರಬೇಕಾಗಿದೆ, ಕೊಡಬೇಕಾಗಿದೆ ಎಂಟ್ರಿ ಮಾಡಿ. Cash system is normally followed by professionals. NPO ದಾಗ ತಗೊಳ್ತಾರೆ, ಕೋಚಿಂಗ್ ಅಕಾಡೆಮಿದಾಗ ತಗೊಳ್ತಾರೆ, ಬಟ್ ನಾವು ನಡೆಸಿದ್ದು ನಾಳೆ ಕೊಡ್ತೀವಿ, ಯಾರು ಕೊಡ್ತೀರಿ ಅಂತ. On the other hand, mercantile system of accounting is a system classify and summarize the transaction into assets and liability, right, and equity, cost, revenue, and recording of that. So a transaction is recorded when either liability is created, impaired, and an asset is created, or a record is made on the basis of amount have become a due. Mercantile antivi. Mercantile system ಅಂದ್ರೆ accrual basis. Accrual basis, ರೈಟ್. ಅಂದ್ರೆ ಡ್ಯೂ ಇದ್ದಾಗ, ಕೊಡಬೇಕಾಗಿದ್ದಾಗ
ಬರಬೇಕಾಗಿದ್ದಾಗ ನಾವು ಇದನ್ನ ರೆಕಾರ್ಡ್ ಮಾಡ್ತೀವಿ. A record is made on the basis of amount has become for payment or receipt, irrespective of the fact whether payment is made or received. Recognized system accounting is generally accepted accounting system by all the ಇದನ್ನ ಫಾರ್ಮ್ ಮಾಡ್ತಾರಲ್ಲ ನಾವು, ಹೌದಲ್ಲ? ಎಸ್ ಸರ್ ನಾವು ನಮ್ದು ಒಂದು ಫೀಸ್ ಇದೆ, ಟೋಟಲ್ ಅಮೌಂಟ್ ಅಲ್ಲಿ ಇಷ್ಟು ಪೇ ಮಾಡಿರಿ ನೀವು ಬಾಕಿ ಅಂತ ಬರ್ತೀವಲ್ಲ ನಾವು ಕ್ಯಾಶ್ ಸಿಸ್ಟಮ್ ಬರಬೇಕು, ರೈಟ್? ನೆಕ್ಸ್ಟ್ ಡಿಫೈನ್ ರೆವೆನ್ಯೂ ರಿಸಿಪ್ಟ್ ಅಂಡ್ ಕ್ಯಾಪಿಟಲ್, ಗಿವ್ ದ ಎಕ್ಸಾಂಪಲ್. ಲಿಮಿಟೇಷನ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಲಿಮಿಟೇಷನ್ಸ್ ಯಾವ್ದಪ್ಪ? ಹೌದು, ದೇರ್ ಆರ್. ಇದು ಡಿಫರೆನ್ಸ್ ನೋಡಿ ಹಿಂಗೆ ಕೇಳ್ತಾನೆ ಕ್ವಶನ್ ನೋಡಿದ್ರಿ ಇದಾಗ. ಸೊ ಗೈಸ್, ಲಿಮಿಟೇಷನ್ಸ್ ನಾನು ಡಿಸ್ಕಸ್ ಮಾಡಿ ಮೊನ್ನೆ ರಿಕಾರ್ಡ್ ಕ್ಲಾಸ್ ಇದೆ, ಚೆಕ್ ಮಾಡ್ಕೊಡ್ರಿ. ಲಿಮಿಟೇಷನ್ ವಿಚ್ ಮಸ್ಟ್ ಬಿ ಕೆಪ್ಟ್ ಇನ್ ಮೈಂಡ್ ವೈಲ್ ಇವ್ಯಾಲ್ಯೂಯೇಟಿಂಗ್ ದ ಫಿನಾನ್ಸ್. ಏನಪ್ಪ ಅದು? ದ ಫ್ಯಾಕ್ಟರ್ಸ್ ಮೇ ಬಿ ರಿಲೆವೆಂಟ್ assessing the worth of the enterprises do not find place in accounts as they cannot be measured in terms of money. ಎಷ್ಟೋ ಸಿಚುವೇಶನ್ ಇದಾವೆ, ಎಷ್ಟೋ ಫ್ಯಾಕ್ಟ್ಸ್ ಇದಾವೆ, ಅಲ್ಲಿ ನಾವು ಅದಕ್ಕೆ ವ್ಯಾಲ್ಯೂ ಮಾಡಕ್ ಬರಂಗಿಲ್ಲ. ಆಸ್ ಐ ಟೋಲ್ಡ್ ಯು, ರೈಟ್? ಎಂಪ್ಲಾಯಿ ಇದೆಯಲ್ಲ, ಒಂದು ಯಾವುದೇ ಒಂದು ಕಂಪ್ನಿ ಅಸೆಟ್ಸ್ ಇದ್ದಂಗೆ ಇದು. ಬಟ್ ಇನ್ ಸ್ಪೈಟ್ ಆಫ್ ದಟ್ ವಿ ಕ್ಯಾನಾಟ್ ವ್ಯಾಲ್ಯೂ ಇಟ್. ಅವ್ರನ್ನ ಸ್ಯಾಲರಿ ಕೊಡ್ತೀವಿ. ಏನಂತೆ, ವಾಟ್ ಬೈ ರಿಲೆವೆಂಟ್ ವರ್ತ್ ಆಫ್ ಎಂಟರ್ಪ್ರೈಸಸ್ do not find account and cannot be measured. Some situations ಬರ್ತವೆ, some situations ಬರ್ತವೆ that you cannot find the place in accounts now, right? So many things. Honesty not a place in accounts, ಹೌದಲ್ಲ? ಅದಕ್ಕೆ ವ್ಯಾಲ್ಯೂ ಮಾಡಕ್ಕೆ ಬರಂಗಿಲ್ಲ. The balance sheet shows the position of the business on the day of preparation and not in the ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಹೇಳಂಗಿಲ್ಲ ಅವರು. ಪಾಸ್ಟ್ ಇನ್ಫಾರ್ಮೇಶನ್ ನಾವು ಯಾವಾಗ ಪ್ರಿಪೇರ್ ಮಾಡ್ತಾ ಅವಾಗ ತೋರಿಸ್ತೇವೆ, ರೈಟ್? ಕ್ವಶನ್ ಕೇಳಿದ್ದಾರೆ, ಕ್ವಶನ್ ಬರ್ದಾಗ, ರೈಟ್? ವೈಲ್ ದ ಯೂಸರ್ ಆಫ್ ದ ಅಕೌಂಟ್ಸ್ ಆರ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದ ಪೊಸಿಷನ್ ಆಫ್ ದಿ ಬಿಸ್ನೆಸ್ ನಿಯರ್ ಫ್ಯೂಚರ್ ಅಂಡ್ ಆಲ್ಸೋ ಕರೆಂಟ್ ನಿಯರ್ ಪಾಸ್ಟ್. ಅಂತ ಪಾಸ್ಟ್ ಸಿಗುತ್ತೆ, ಗೊತ್ತಂಗಿಲ್ಲ ಅಲ್ಲಿ. ಬ್ಯಾಲೆನ್ಸ್ ಶೀಟ್ ರಿಲೇಟೆಡ್ ಟು ಪಾಸ್ಟ್, ನಾಟ್ ಫ್ಯೂಚರ್. ಅಕೌಂಟಿಂಗ್ ಇಗ್ನೋರ್ ದ ಚೇಂಜ್ ಸಮ್ ವ್ಯಾಲ್ಯೂ ಆಫ್ ಫ್ಯಾಕ್ಟರ್ ಲೈಕ್ ಇನ್ಫ್ಲೇಷನ್. ಅಕೌಂಟ್ದಾಗ ಹಣದುಬ್ಬರ ಅಂತಾರಲ್ಲ, ಮನಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ, ಟೈಮ್ ವ್ಯಾಲ್ಯೂ ಆಫ್ ಮನಿ, ವ್ಯಾಲ್ಯೂ ಆಫ್ ಮನಿ, ಅಲ್ಲಿ ಅಕೌಂಟಿಂಗ್ ರೆಕಾರ್ಡೆಡ್. ದೇರ್ ಆರ್ ಒಕೇಶನ್ ವೆನ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಕಾನ್ಫ್ಲಿಕ್ಟ್ ವಿತ್ ಅದರ್. ಹೌದು, ಕಾನ್ಫ್ಲಿಕ್ಟ್ ಆಗ್ತಿರ್ತವೆ, ರೈಟ್? Certain accounting estimates depends upon the sheer personal judgment of the accountant. ಹೌದು, ಏನು ಎಸ್ಟಿಮೇಟ್ ಮಾಡ್ತಿರಲ್ಲ, ಡಿಪೆಂಡ್ ಇರುತ್ತೆ ಅಕೌಂಟಿಂಗ್ ಯಾವ ತಗೋತಾನೆ. ಹೇಳಿದ್ನಲ್ಲ ಪ್ರುಡೆನ್ಸ್ ಅಂತ, ಅಕೌಂಟೆಂಟ್ ಯಾವತ್ತು ಪ್ರುಡೆನ್ಸ್ ಇರಬೇಕು, ಚೆನ್ನಾಗಿ ಇರಬೇಕು, ಸಿಚುವೇಶನ್ ಅರ್ಥ ಮಾಡ್ಕೊಂಡು ಡಿಸಿಷನ್ ಮಾಡಬೇಕು. ನಡೆದು ತಗೋ ನಡೆಯಂಗಿಲ್ಲ ಅಲ್ಲಿ. ಅದು ಕೂಡ different accountant policies for treatment of same item adds to the probability of manipulation. Special depreciation, reserves, provisions, correct valuations, ಎಲ್ಲದಲ್ಲ ಈ ಪಾಲಿಸೀಸ್ ನಾವು ಮಾಡ್ತೀವಲ್ಲ, ಮಾಡುವಾಗ ಬೇರೆ ಬೇರೆ ಮೆಥಡ್ಸ್ ಇದಾವೆ. ಸೇಮ್ ಮೆಥಡಿಗೆ, ಸೇಮ್ ಅಸೆಟ್ಸ್ಗೆ ಬೇರೆ ಬೇರೆ ವ್ಯಾಲ್ಯೂ ಕೊಡುತ್ತದೆ. ಡಿಫರೆಂಟ್ ವ್ಯಾಲ್ಯೂಸ್ ಹಿಯರ್, ರೈಟ್? ಡಿಫರೆನ್ಸ್ ಬಿಟ್ವೀನ್ ಗೋಯಿಂಗ್ ಕನ್ಸರ್ನ್ ಅಂಡ್ ಕಾಸ್ಟ್ ಕಾನ್ಸೆಪ್ಟ್ ನೋಡಿ, ಇಷ್ಟು 4 ಮಾರ್ಕ್ಸ್ ಕೊಡ್ತಾನೆ. The financial statements are normally prepared on the basis of the assumption that enterprise is going to concern and will continue operation for foreseeable future. I told you yesterday. Hence, it is assumed that the enterprise has neither intention nor the need to shut down, close down, liquidate, or curtail the material scale of its operation. If such intention or need exists, it should be disclosed. Again, reason show it. Next answer, cost concept. Hinga baribekanteniಲ್ಲ, you can write it on your own. ಕ್ವಶನ್ ಕೊಡ್ತೀನಿ ನಿಮಗೆ, ನೆಸೆಸರಿ ಇಲ್ಲ, ಇದು ಸೇಮ್ ಟು ಸೇಮ್. ಡೋಂಟ್ ಎವರ್ ಥಿಂಕ್ ಆಫ್ ಬೈಟಿಂಗ್ ದಿಸ್. Do it on your own. Means that the value of assets is determined on the basis of historical cost. In other words, acquisition of cost, although there are variation, right, various measures basis accountant traditionally preferred concept in interest of the objective. ನೋಡಿ, ಅದು ದೊಡ್ಡ ಪ್ಯಾರಾಗ್ರಾಫ್ ಇತ್ತು, ಶಾರ್ಟ್ ಮಾಡಿದ್ದಾರೆ, ರೈಟ್? ಡಿಫರೆನ್ಸ್ ಬಿಟ್ವೀನ್ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂಡ್ ಮ್ಯಾಚಿಂಗ್ ಕಾನ್ಸೆಪ್ಟ್, ಡಿಫರೆನ್ಶಿಯೇಟ್ ಬಿಟ್ವೀನ್ ಪ್ರೊವಿಷನ್ ಅಂಡ್ ಕಾಂಟಿಂಜೆನ್ಸಿ. ಇದು ನೆಕ್ಸ್ಟ್ ಚಾಪ್ಟರ್ ಆಗುತ್ತೆ.
guarantee question bhara kade nahi, right? Definitely I will try to go through it because nene na kalsana 2024 23 हाँ और एक यूनिट है फर्स्ट चैप्टर तक 5 यूनिट ಅಲ್ಲ you have done with two units now you have 3 ನೋಡಿ material concept materiality conservatism 4 marks 12 marks ಎಲ್ಲ ಕೊಡ್ಸಿ ಡಿಸೆಂಬರ್ 23 extraordinary items ಈಗ ಬರುತ್ತೆ ನೆಕ್ಸ್ಟ್ floating charge ನೆಕ್ಸ್ಟ್ ಬರುತ್ತೆ but हाँ meantime I will share this PDF with you no problem question person briefly explain the concept of accounting concept priority concept 2 marks ಸಾಕು every month account right accrual basis amortization contingent assets and guys this is end because I have appointment in passport office now I want to go I'll continue tomorrow morning at 9 o'clock ಸರಿಪಾ ಬೇಡ because ನಾಳೆ ನಾನು ಹೇಳಿ ಬಚ್ಚು so tomorrow we'll take a new chapter 9 10:30 ಆಮೇಲೆ 11 12:30 we have back to back 2 classes now right don't miss guys 9 o'clock on time baripa so guys we'll continue Kaushik share ಮಾಡ್ತೀನಿ PDF